ತ್ರಿಭುವನ ಭೀಕರ ಭಯಂಕರ ಪ್ರಚಂಡ ರಾವಣ ಸಾರ್ವಭೌಮ, ರಾವಣ ಸಾರ್ವಭೌಮ, ರಾವಣ ಸಾರ್ವಭೌಮ. ಕುಂಭಕರ್ಣಾದಿಗಳ ಗರ್ಭಾಂಡಮೆಲ್ಲಮಂ ಕರಗತವೆನಿಸಿದ್ದಂ ನಳಿನಿ ಗರ್ಭಾಂಡಮೆಲ್ಲಮಂ ಕರಗತವೆನಿಸಿದ್ದಂ ಮಗೇಂದ್ರಾದಿ ದೇವತೆಗಳು ಎನ್ನ ಚರಣ ಸೇವೆಗೈಯ ಕುಂಭಕರ್ಣಾದಿಗಳೇ ಸುರನಾರಿಯರ ನವಘಾನನರ್ಥನವನೀಕ್ಷಿಸುತ್ತ ಸುರನಾರಿಯರ ನವಘಾನನರ್ಥನವನೀಕ್ಷಿಸುತ್ತ ಅಮರ ಸುಖ ವಿಲಾಸವೆಂದೆರೆವ ಈ ದಶಕಂಡಗೆ ಹದಾರು ಸಾಟಿ ಕುಂಭಕರ್ಣ ಅಗ್ರಜ ಧ್ವಜವ ಮೆರೆಸಿ ಗೆಲ್ಲಿದೆ ದಶ ಮುಖನ ಸಿರಿಯ ವಿಜಯೇ ಧ್ವಜವ ಮೆರೆಸಿ ಗೆಲ್ಲಿದೆ ದಶ ಮುಖನ ಸಿರಿಯ ವಿಜಯೇ ಪ್ರಭಾಪೂರಿತಂ ಪ್ರತಿಧ್ವನಿರವ ಪ್ರಚಂಡ ಪರಾಕ್ರಮ ಶೋಭಿತಂ ಪ್ರಭಾಪೂರಿತಂ ಪ್ರತಿಧ್ವನಿರವ ಪ್ರಚಂಡ ಪರಾಕ್ರಮ ಶೋಭಿತಂ ಸದಾಶಿವನ ಶುಭ ವಿಭೂತಿ ವಿಕಸಿವ ಸದಾಶಿವನ ಶುಭ ವಿಭೂತಿ ವಿಕಸಿವ ಯಶೋ ಅಕ್ಷಗದ ವಶೋ ಲಭ್ಯ ವಿಜಯೇ ಧ್ವಜವ ಮೆರೆಸಿ ಗೆಲ್ಲಿದೆ ದಶ ಮುಖನ ಸಿರಿಯ ವಿಜಯೇ ವಿಜಯ ಓದುವ ಕರ್ರ ಹಿಡಿದು ನಡೆದು ದಶ ಪಿಛಯ ನೆಳೆದು ವಿಜಯ ಓದುವ ಕರ್ರ ಹಿಡಿದು ನಡೆದು ದಶ ಪಿಛಯ ನಡೆದು ಅಖಿಲ ಲೋಕ ಸುರ ಸಮಾನ ರಹಿತ ಅಖಿಲ ಲೋಕ ಸುರ ಸಮಾನ ರಹಿತ ಪ್ರಭು ಬೆನ್ನಿಪಾವು ದಶಮುಖಗೆ ಸರಿ ಸಮರೆ ಪ್ರಭು ಬೆನ್ನಿಪ ದಶ ಮುಖಗೆ ಸರಿ ಸಮರೆ ಪ್ರಭು ಬೆನ್ನಿಪ ದಶ ಮುಖಗೆ ಸರಿ ಸಮರೆ ವಿಜಯ
ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ಪ್ರಸ್ಥ ದೈತ್ಯಗಾಮಣಿ ಶುಭಾಶ್ವ ಮಹಾಪಾಶ್ವ ದೈತ್ಯ ಕಂಠಿರವ ಮಹೋದರ ದೈತ್ಯ ಕಂಠಿರವ ಕುಂಭಕರ್ಣ ಅಗ್ರಜ ಬಲ 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 ಅಖಂಡವನಿ ಮಂಡಲ ದಿಗ್ವಿಜಯದ ದಂಡಯಾತ್ರೆಯಲ್ಲಿ ಮುಖಂಡರೆನಿಸಿ ಮೆರೆದವರ ರುಂಡ ಮುಂಡಗಳನ್ನು ಕೊಂಡರಿಸಿ ರಣದೇವತೆಗೆ ರಕ್ತದೋಹಿಸಿತು ಧರಣಿ ಮಂಡಲ ಆಳ್ವಿಕೆಯ ಪದವಿ ಪಟ್ಟವನ್ನು ಈ ದೋರ್ಚಂಡನ ಹಸ್ತಪೀಠಕ್ಕೆ ಒಪ್ಪಿಸಿದ ಮಹಾಮಂಡಲಾಧೀಶ್ವರರೇ ಸಮರಾಂಗಣದಲ್ಲಿ ಸಮಯವರಿತು ಸೂಕ್ತ ಸಲಹೆಗಳಿಂದ ಅಮತ್ಯರತ್ತರಾದಂತಹ ಪ್ರಹಸ್ತ ದೈತ್ಯಗಾಮಣಿ ಸುಪಾಶ್ವ ಮಹಾಪಾಶ್ವ ದೈತ್ಯ ಕಂಠಿರವ ಮಹೋದರರೇ ಲಂಕೇಶ್ವರ ಅಂಗವೀರ ಎಂಬ ಬಿರುದನ್ನು ಬದ್ದು ಲಂಕಾ ಸಾಮ್ರಾಜ್ಯಕ್ಕೆ ಭದ್ರ ಪೀಠದಂತಿರುವ ನನ್ನ ಸಹೋದರಾದ ವಿಭೀಷಣ ಕುಂಭಕರ್ಣಾದಿಗಳೇ ಅಗ್ರಜ ಸಮರ ಸಿಂಹಗಳಂತೆ ಸೆಣಸಾಡಿದ ವೀರಾದಿ ವೀರರಾದ ಇಂದ್ರಜಿತ್ತು ಅಕ್ಷಯ ಕುಮಾರನೇ ಎಂದು ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ತ್ರಿಲೋಕಗಳಲ್ಲಿ ದಿಗ್ವಿಜಯವನ್ನು ಸಾಧಿಸಿ ತ್ರಿಲೋಕ ವಿಖ್ಯಾತ ಪರಾಕ್ರಮಿ ಎನಿಸಿಕೊಂಡಿರುವ ಈ ದಶಕಂಠ ಅಷ್ಟದಿಕ್ಪಾಲಕರನ್ನು ಜಯಿಸಿ ನನ್ನ ಮನೆಯ ಉಳಿಗದವರನ್ನಾಗಿ ಮಾಡಿಕೊಂಡಿರುವೆನು ನವಗ್ರಹಗಳನ್ನು ಹಿಡಿದು ತಂದು ಈ ನನ್ನ ಸಿಂಹಾಸನದ ಮೆಟ್ಟಲುಗಳನ್ನಾಗಿ ಅಲಂಕರಿಸಿಕೊಂಡಿರುವೆನು ಪಿತಾಮಹನಾದ ಬ್ರಹ್ಮದೇವನಿಂದ ವರಗಳನ್ನು ಪಡೆದ ಈ ಧೀರ ದಶಕಂಠನಿಗೆ ಅದೇ ಬ್ರಹ್ಮದೇವನು ಪ್ರತಿನಿತ್ಯವೂ ನನಗೆ ಪಂಚಾಂಗವನ್ನು ಬೋಧಿಸುತ್ತಿರುವುದು ಅಲ್ಲದಲೇ ಕರ್ತನಾದ ಮಹಾದೇವನ ಸಾಕ್ಷಾತ್ಕಾರ ಪಡೆಯಲು ಅಹಣಿಸಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿ ನನ್ನ ದೇಹವನ್ನೇ ರುದ್ರವೀಣೆಯನ್ನಾಗಿಸಿ ಕರುಳುಗಳನ್ನೇ ತಂತಿಯನ್ನಾಗಿ ಬಿಗಿದು ಸೋಮಗಾನವನ್ನು ನುಡಿಸಿ ಶಂಕರಾಭರಣ ರಾಗವನ್ನು ಹಾಡಿ ಶಂಕರನನ್ನು ಮೆಚ್ಚಿಸಿದ ಈ ಶಿವಭಕ್ತ ರಾವಣೇಂದ್ರನ ಉಚ್ಚಿನ್ನ ಶಿವಸರಣೆ ಕೈಕಸ ಮಾತೃಸ್ತ್ರೀಯವರ ಸೈಕಸ ಲಿಂಗಾರ್ಚನೆಯ ಶ್ರೀರಕ್ಷೆಯಿಂದ ನಮ್ಮ ದಿಗ್ವಿಜಯ ದಂಡಯಾತ್ರೆಯು ಎಲ್ಲೆಲ್ಲಿಯೂ ನಿರಾತಂಕವಾಗಿ ನೆರವೇರಿತು ಎಲ್ಲೆಲ್ಲಿಯೂ ನಿರಾತಂಕವಾಗಿ ನೆರವೇರಿತು ಇನ್ನು ಹರನವರ ಬಲವೆಂಬ ವಜ್ರ ಕವಚ ತೊಟ್ಟು ಸುರನರು ವೃಂದವನ್ನೇ ಗಾರುಗೊಳಿಸಿದ ಬ್ರಹ್ಮಕುಲೋತ್ಪನ್ನ ಮಹಾಬ್ರಹ್ಮಣ ಈ ಸುವರ್ಣಲಂಕಾಧೀಶ್ವರ ವಿಶ್ವದೊಳೆ ಸರ್ವಾಂಕಿತ ಅಪ್ರತಿಮ ವೀರ ಸುಸಾಮರ್ಥ್ಯ ಬಲದೋಳು ಸ್ವರ್ಣಲಂಕೆ ನಿರ್ಮಾಣ ಮಾಡಿ ಹಳಕಾವತಿಯನ್ನೇ ಅಡಗಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ಎಂದು ಬಿರುದಾಂಕಿತನಾದ ಈ ತ್ರಿಭುವನ ಭೀಕರ ಭಯಂಕರ ಪ್ರಚಂಡ ರಾವಣೇಶ್ವರನ ಆಳ್ವಿಕೆಯಲ್ಲಿ ದೇವದಾನವ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಯಕ್ಷ ರಾಕ್ಷಸ ಸಿದ್ದು ಸಾಧ್ಯರೇ ಮೊದಲಾದಷ್ಟ ದಿಕ್ಪಾಲಕರು ಅವರವರ ಕಾರ್ಯಗಳಲ್ಲಿ ನಿರತರಾಗಿರುವರು ಅದನ್ನು ತಿಳಿಸುವಂತರಾಗಿ ದೈತ್ಯಗಾಮಣಿ ನಿರಕರ ತೇಜನಗೆ ದೈತ್ಯಕಂಠಿರವ ನಿರಕರ ತೇಜನಗೆ ನಿನವಣಿ ಹೋದವರು ಆರಿವರು ಈ ದೊರೆಯಲ್ಲಿ ಧನುಜಸಿಕಾಮಣಿಯಕ್ಕೆ ಧನುಜಸಿಕಾಮಣಿಯಕ್ಕೆ ನಿನವಣಿ ಹೋದವರು ಆರಿವರು ಈ ದೊರೆ
ದಾನ ಹೋಗ್ರಣ್ಣಿ ದಾನವ ಕುಲ ಶಿರೋಮಣಿ ದಾನ ಹೋಗ್ರಣ್ಣಿ ಕೇಳುವೆ ನಿಮ್ಮಯ ಪರಾಕ್ರಮವನ್ನು ಕೇಳುವೆ ನಿಮ್ಮಯ ಪರಾಕ್ರಮವನ್ನು ದಾನ ಹೋಗ್ರಣ್ಣಿ ದಾನವ ಕುಲ ಶಿರೋಮಣಿ ದಾನ ಹೋಗ್ರಣ್ಣಿ ವೈರಿಗಳಾರು ಇರುವರು ದೊರೆಗೆ ಹುಟ್ಟಿಯಾದ ಮರ ಕಟ್ಟಿ ತರುವೆನು ವೈರಿಗಳಾರು ಇರುವರು ದೊರೆಗೆ ಹುಟ್ಟಿಯಾದ ಮರ ಕಟ್ಟಿ ತರುವೆನು ಕಟ್ಟು ಕಳಿಸುತ್ತೀ ಅಪ್ಪಣೆ ಎನಗೆ ಕಟ್ಟು ಕಳಿಸುತ್ತೀ ಅಪ್ಪಣೆ ಎನಗೆ ದಾನ ಹೋಗ್ರಣ್ಣಿ ದಾನವ ಕುಲ ಶಿರೋಮಣಿ ದಾನ ಹೋಗ್ರಣ್ಣಿ ದಾನ ಹೋಗ್ರಣ್ಣಿ ದಾನ ಹೋಗ್ರಣ್ಣಿ ದೈತ ಕಂಠೀರವ ಆಕಾಶಕ್ಕೆ ಅಂತರ ಉಂಟೆ ಸಮುದ್ರಕ್ಕೆ ಸಾಟಿ ಉಂಟೆ ಈ ಮೂರು ಲೋಕದಲ್ಲಿ ನಿನ್ನ ಹೆಸರನ್ನು ಕೇಳಿದ ಮಾತ್ರವೇ ಗಣಗಣನೆ ನಡುಗುತ್ತಿರುವರು ಅಲ ಸಹೋದರ ಹೀಗಿರುವಾಗ ನಿನ್ನಿಗೆ ಸರಿಸಾಟಿಯಾದ ವೀರರು ಸೂರರು ಧೀರರು ಯಾರಿವರು ಈ ಮೂರು ಲೋಕದಲ್ಲಿ ಹಲ ಹಲ ಸಹೋದರ ಸಾರಭೌಮ ಮದಾಂಧ ಹರಿಕುಲ ಗದಾಯುಧದಿ ಒದಿಪೆ ಮದಾಂಧ ಹರಿಕುಲ ಗದಾಯುಧದಿ ಒದಿಪೆ ಗದಾಯುಧದಿ ಒದಿಪೆ ಗದಾಯುಧದಿ ಒದಿಪೆ ಜನರ ಕೇಳಲ್ಲ ಪಡವೆಯಲ್ಲವ ಕಡಿದು ಕೆಳಗುವೆ ನರಕುಲವ ಸಾರಭೌಮ ಹಲ ಸಹೋದರ ಜನರ ಕೇಳಲ್ಲ ಪಡವೆಯಲ್ಲವ ಕಡಿದು ಕೆಳಗುವೆ ನರಕುಲವ ಕಡಿವೆ ಬಿಡಿವೆ ವೈರಿಯ ಕುಲವ ಕಡಿವೆ ಬಿಡಿವೆ ವೈರಿಯ ಕುಲವ ಮದಾಂಧ ಹರಿಕುಲ ಗದಾಯುಧದಿ ಒದಿಪೆ ಗದಾಯುಧದಿ ಒದಿಪೆ ಗದಾಯುಧದಿ ಒದಿಪೆ ಸಾರಭೌಮ ಹಲ ಸಹೋದರ ಸಮುದ್ರಕ್ಕೆ ಸಾಟಿಯುಂಟೆ ಆಕಾಶಕ್ಕೆ ಅಂತರ ಉಂಟೆ ಅದರಂತೆ ಈ ನಿನ್ನ ಪರಾಕ್ರಮ ಈ ನಿನ್ನ ವಿಖ್ಯಾತ ಈ ನಿನ್ನ ವೈಭವಗಳಿಗೆ ಸಮಾನವೆಂದರೇನು ಈ ಲಂಕಾ ಸಾಮ್ರಾಜ್ಯಪತಿಯಾದ ನಿನ್ನ ವೈರಿಗಳೇ ಸಿಂಹ ಸ್ವಪ್ನವಾಗಿರುವುದು ಹಲ ಹಲ ಸಹೋದರ ಸಹೋದರ ದುರಾತ್ಮರಾದ ದ್ರೋಹಿಗಳ ಮನವು ದುರಾತ್ಮರಾದ ದ್ರೋಹಿಗಳ ಮದವ ಬರುವೆ ನಿಕ್ಷಣ ಮದವ ಬರುವೆ ನಿಕ್ಷಣ ಮದವ ಬರುವೆ ನಿಕ್ಷಣ ಮದವ ಬರುವೆ ನಿಕ್ಷಣ ಚಂಡರನ್ನು ಖಂಡಿಸಿ ಪಂಡರನ್ನು ಭೇದಿಸಿ ಚಂಡರನ್ನು ಖಂಡಿಸಿ ಪಂಡರನ್ನು ಭೇದಿಸಿ ಚಂಡ ಪುಂಡರನ್ನೀಗ ತೊಂಡರಗೆ ಬಿಡುವೆನ ದುರಾತ್ಮರಾದ ದ್ರೋಹಿಗಳ ಮದವ ಬರುವೆ ನಿಕ್ಷಣ ಮದವ ಬರುವೆ ನಿಕ್ಷಣ ಮದವ ಬರುವೆ ನಿಕ್ಷಣ ಮದವ ಬರುವೆ ನಿಕ್ಷಣ ದೈತ್ಯ ಕಂಠೀರವ ಋಷಿಮುನಿಗಳು ಮಾಡುತ್ತಿರುವ ಯಜ್ಞ ಆರಾಧನೆಗಳನ್ನು ಭಂಗ ಮಾಡಿ ಅವರ ಪತ್ನಿಯರನ್ನು ಸೆಳೆದುಕೊಂಡು ಬಂದು ತಮ್ಮ ಪಾದದಡಿಯಲ್ಲಿ ಬಿಸಾಡುವನು ಹಲ ಬಲ ಸಹೋದರ ಇವನು ಯಾರು ಔಲುಷ್ಯ ಬ್ರಹ್ಮನ ಮೊಮ್ಮಗ ವಿಶ್ವಾಸನ ಸುಪುತ್ರ ಕೈಕಸ ಮಾತೃಶ್ರೀಯವರ ಗರ್ಭ ಸಂಜಾತ ಇಂಥ ಸಂತೋಷ ಸಮಯದಲ್ಲಿ ನಡೆಯಲಿ ಸುರನಾರಿಯರ ನವಗಾನ ನರ್ತನಗಳು ಬಲ ಬಲ ಹೇಗೆ ಬಣ್ಣಿಸಲಿ ದಾನವೇಂದ್ರನ ಹೇಗೆ ಬಣ್ಣಿಸಲಿ ರಾವಣೇಂದ್ರನ ಹೇಗೆ ಬಣ್ಣಿಸಲಿ ನಿನ್ನ ಲಕ್ಷಣವ ನಿನ್ನ ಸಾಕಸವ ನಿನ್ನ ಲಕ್ಷಣವ ನಿನ್ನ ಸಾಕಸವ ನಿನ್ನ ಲಕ್ಷಣವ ನಿನ್ನ ಸಾಕಸವ
ಶಿವನೇ ಕಂಡು ಬೆರಗಾಗಿ ನಿಂತಿರಲು ನಾ ಹೇಗೆ ಬಣ್ಣಿಸಲಿ ಫಲ ಫಲ ಐತ ಕಂಠೀರವ ಕೈಕಸ ಮಾತೆಯ ಸುಕುಮಾರ ಆ ಆ ಆ ಕೈಕಸ ಮಾತೆಯ ಸುಕುಮಾರ ಸಾಗರದಂತೆ ಗಂಭೀರ ಸಾಗರದಂತೆ ಗಂಭೀರ ಸುಗುಣ ಸಾರ ಕೀರ್ತಿ ಸಾರ ಸುಗುಣ ಸಾರ ಕೀರ್ತಿ ಸಾರ ವೀರಶೂರ ಧೀರವಾರ ನಾಗೇಗೆ ಬಣ್ಣಿಸಲಿ ರಾವಣೇಂದ್ರ ನಾಗೇಗೆ ಬಣ್ಣಿಸಲಿ ಸಾವಿರ ಕೆದೆಗಳ ಶೇಷನಿಗೂ ನಾಲಿಗೆ ಸಾಲದು ಕೊಂಡಾಡಲು ಸಾವಿರ ಕೆದೆಗಳ ಶೇಷನಿಗೂ ನಾಲಿಗೆ ಸಾಲದು ಕೊಂಡಾಡಲು ಕೀರ್ತಿ ಲಕ್ಷ್ಮಿ ವಿಜಯಲಕ್ಷ್ಮಿ ಕೀರ್ತಿ ಲಕ್ಷ್ಮಿ ವಿಜಯಲಕ್ಷ್ಮಿ ಧನ್ವ ನಿನ್ನ ಗುಣಗಾನ ಮಾಡುತ್ತೆ ನಾ ಹೇಗೆ ಬಣ್ಣಿಸಲಿ ನಾರಾಯಣೇಂದ್ರ ನಾ ಹೇಗೆ ಬಣ್ಣಿಸಲಿ ನಿನ್ನ ಲಕ್ಷಣವ ನಿನ್ನ ಸಾಕಸವ ನಿನ್ನ ಲಕ್ಷಣವ ನಿನ್ನ ಸಾಕಸವ ನಿನ್ನ ಲಕ್ಷಣವ ನಿನ್ನ ಸಾಕಸವ ನಿನ್ನ ಗುಣಗಾನ ಮಾಡುತ್ತೆ ನಾ ಹೇಗೆ ಬಣ್ಣಿಸಲಿ ರಾವಣೇಂದ್ರ ನಾ ಹೇಗೆ ಬಣ್ಣಿಸಲಿ ಭಲೆ ಭಲೆ ನರ್ತಕಿ ಅಕ್ಕನ ಸರಿಯಾದ ಬಹುಮಾನವನ್ನು ಕೊಟ್ಟು ಕಳಿಸಿ. ಅಣ್ಣ ಏನಿರುವುದರ ಧ್ವನಿ? ಪ್ರಭು ತಮ್ಮ ತಂಗಿಯಾದ ಶೂರ್ಪಣಖ ದೇವಿಯರು ರೋಧಿಸುತ್ತಾ ಬರುತ್ತಿರುವರು. ಏನು? ನನ್ನ ತಂಗಿಯಾದ ಶೂರ್ಪಣಖ ದೇವಿಯು ರೋಧಿಸುತ್ತಾ ಬರುತ್ತಿರುವಳೆ? ಬರ ಹೇಳಿ. ಆಗಬಹುದು. ಸಹೋದರಿ, ಏನಾಯಿತು? ಈಗ ರೋಧಿಸಲು ಕಾರಣವೇನು? ಎಲ್ಲ ನಿನ್ನ ನಾಸಿಕವೇನಾಯಿತು? ಅಕರ ಮಕರ ಸಂಗತಿಯನ್ನು ಬೇಗ ತಿಳಿಯಿರೋ. ವಿಚಾರವನ್ನು ತಿಳಿದಿರುವ ಮಹಾಪ್ರಭು, ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶವಾಗಿರುವುದು. ಅವರಲ್ಲಿ ರಾಮನ ತಮ್ಮ ಲಕ್ಷ್ಮಣ, ರಾಮನ ಹೆಂಡತಿ ಸೀತೆ ಮಹಾಪ್ರಭು. ಏನು? ಆ ಸೀತೆ ಮಹಾ ಸೌಂದರ್ಯವತಿ ಪ್ರಭು. ಏನು? ದಂಡಕಾರಣ್ಯದಲ್ಲಿ ರಾಮ ಲಕ್ಷ್ಮಣ ಸೀತೆ. ಆ ತ್ರಿಭುವನ ಸುಂದರಿಯನ್ನು ಸ್ವಯಂವರ ಮಂಟಪದಲ್ಲಿ ಆರೋಪರಾಶಿಯನ್ನು ನೋಡಿದ್ದನು. ಮುಂದೆ ಏನಾಯಿತು ಹೇಳು? ಆ ಸೀತೆ ಬಹಳ ಸೌಂದರ್ಯವತಿ. ಆ ಆಕೆ ತಂದು ತಮಗೆ ಪಟ್ಟದ ರಾಣಿ ಮಾಡಬೇಕೆಂದು ಹೋದಾಗ ಆ ರಾಮನ ತಮ್ಮ ಲಕ್ಷ್ಮಣ ಮಹಾಪಟಿಂಗ ಈಗ ಕಿವಿ ಮೂಗುಗಳನ್ನ ಛೇದಿಸಿ ಅಪಮಾನ ಮಾಡಿ ಕಳಿಸಿದ್ದಾನೆ ಪ್ರಭು. ಸಹೋದರಿ, ನಮ್ಮ ಕರದೂಷಣರಿಗೆ ತಿಳಿಸಲಿಲ್ಲವೇ? ನಮ್ಮ ಕರದೂಷಣರು ಆ ರಾಮಲಕ್ಷ್ಮಣರನ್ನು ಒಂದೇ ಒಂದು ಬಾಣದಿಂದ ಸಂಹರಿಸಿ
ಕರಭೂಷಣಾದಿಗಳಿಗೂ ರಾಮ ಲಕ್ಷ್ಮಣರಿಗೂ ಘೋರವಾದ ಯುದ್ಧ ನಡೆದು ಆ ರಾಮ ಲಕ್ಷ್ಮಣರು ಒಂದೇ ಬಾಣದಿಂದ ಕರಭೂಷಣಾದಿಗಳನ್ನು ಸಂಹರಿಸಿದರು. ಏನು ನಮ್ಮ ಕರದೂಷಣರನ್ನು ಆ ರಾಮ ಲಕ್ಷ್ಮಣರು ಒಂದೇ ಒಂದು ಬಾಣದಿಂದ ಸಂಹರಿಸಿದರೆ ಏನು ಹೇಳಿದಂಗೆ ಪಡಿಸೋಣ ಶೌರ್ಯವು ಕಾದಲೋಲನಾದೊಡೇನು ಭರದು ರಾವಣೇಂದ್ರ ದೀರ್ಘ ಶೂರದ ನಿಜ ನಿಜ ದರ್ಫಲದಿ ದುರದಿ ಗೆಲಿಪೆದು ಸಿಗಿವೆ ಪಡಿಸೋಣ ಶೌರ್ಯವು ಸೋದರಿ ಮಾಡಿ ಜವನ ಚಳ ಚಳಿಸಿ ಜವದಿ ತರ ಹರಿಸಿ ತವನ ಪಡಪಡನೆ ಜವನ ಚಳ ಚಳಿಸಿ ಜವದಿ ತರ ಹರಿಸಿ ತವನ ಪಡಪಡನೆ ದುರದಿನ ತವಕ್ಕೆ ಸಾಯ್ ಇವ ಮಹಾ ಈಗ ಸಿಗಿ ವೆಂಪಡಿಸುವ ಚಾವು ನಾದಲೋಲನಾದೊಡೇನು ಭರದು ರಾವಣೇಂದ್ರ ಧೀರ ಶೂರ ಧನುಜ ನಿಜ ದುರ್ಫಲದಿ ದುರದಿ ಗೆಳಪ ದೂರ ಸಿಗಿವೆ ನಾನೀಗಲೇ ಹೋಗಿ ಆ ನರಮಾನವರಾದ ರಾಮ ಲಕ್ಷ್ಮಣರನ್ನು ಸಂಹರಿಸಿ ಬರುವುದು. ಅಯ್ಯೋ ಸಹೋದರರು, ನನ್ನ ಬಾಳುವಿಕೆಯನ್ನೇ ಆರೈಸುತ್ತಿದ್ದ ನಿಮಗೆ ಆ ಮಾನವರಿಂದ ಮುನ್ನುತ್ತೇವೆ. ಸಹೋದರ ಕುಂಭಕರ್ಣ, ಅಗ್ರಜ ಇಂದ್ರಜಿತ್ತು ಹೊಡೆದಿಡುವ ಬ್ರಹ್ಮಾಂಡದೊಳು ಭ್ರಷ್ಟರ ಬಡಿದಿಡುವೆ ಬ್ರಹ್ಮಾಂಡದೊಳು ಭ್ರಷ್ಟರ ಬಡಿದಿಡುವೆ 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 ಬ್ರಹ್ಮಾಂಡದೊಳು ಭ್ರಷ್ಟರ. ಅಗ್ರಜ ಶಂಭುವಿನ ದಯದಿಂದ ಹಿಂಸಕರ ಸೀಳುತ್ತಲೇ ಶಂಭುವಿನ ದಯದಿಂದ ಹಿಂಸಕರ ಸೀಳುತ್ತಲೇ ಶತ್ರುಗಳ ಸದಬಡವೆ ಶಂಕರನ ದಯದಿ ಶತ್ರುಗಳ ಸದಬಡವೆ ಶಂಕರನ ದಯದಿ ಅನುಜರನ್ನು ಒದಿಸಿರುವ ಮನುಜರನ್ನು ಪಿಡಿಯುತ್ತಲೇ ಅಗ್ರಜ ಅನುಜರನ್ನು ಮಲಿಸಿರುವ ಅನುಜರನ್ನು ಪಿಡಿಯುತ್ತಲೇ ಶಾಂತಿಯನ್ನು ಕೋರುವೆನು ಕರದೂಷಣರಿಗಿಂದು ಶಾಂತಿಯನ್ನು ಕೋರುವೆನು ಕರದೂಷಣರಿಗಿಂದು ಬಡಿದಿಡುವೆ ಬ್ರಹ್ಮಾಂಡದೊಳು ಭ್ರಷ್ಟರು ಬಡಿದಿಡುವೆ ಬ್ರಹ್ಮಾಂಡದೊಳು ಭ್ರಷ್ಟರು ಬಡಿದಿಡುವೆ ಬಡಿದಿಡುವೆ ಬ್ರಹ್ಮಾಂಡದೊಳು ಭ್ರಷ್ಟರು. ಅಗ್ರಜ, ನಮ್ಮ ಸಹೋದರರಾದ ಕರದೂಷಣರನ್ನು ಸಂಹರಿಸಿ ನಮ್ಮ ತಂಗಿಗೆ ಈ ರೀತಿ ಅಪಮಾನ ಮಾಡಿದ ಆ ನರಮಾನವರಾದ ರಾಮಲಕ್ಷ್ಮಣರನ್ನು ಈ ನನ್ನ ಗದಾಘಾತದಿಂದ ಅಪ್ಪಳಿಸಿ ಫಲ ಸಹೋದರ ಆ ನಳಿನಾಕ್ಷಿಯಾದ ಸೀತೆಯನ್ನು ದಾರದರನ್ನೇ ಎಳೆದುಕೊಂಡು ನಿಮ್ಮ ಪಾದಗಳಲ್ಲಿ ಫಲ ಸಹೋದರ ನನಗಪ್ಪಣೆಯನ್ನು ಕೊಡು ಸಹೋದರ. ಕುಮಾರ ಯಕ್ಷ ಕಿದ್ದರ ಚಿಕ್ಕ ಸಾಧ್ಯತೆ ಅಡ್ಡ ಬಂದರು ತರೆಯಳು ಮಿಡಿದು ದೂರದಳು ಕಡಿತು ತರೆಯಳು ಮಿಡಿದು ದೂರದಳು ಕಡಿತು ದೊಡ್ಡ ಮುಟ್ಟ ಚಡ್ಡಾಡುವೆನು ದೊಡ್ಡ ಮುಟ್ಟ ಚಡ್ಡಾಡುವೆನು ದೊಡ್ಡ ಮುಟ್ಟ ಚಡ್ಡಾಡುವೆನು ಪಡ ಪಡ ಪಿತರನ್ನು ಕಡಿದವರ ತರೆಯೊಳಗವರನ್ನು ಒದಿಸುವೆನು ತರೆಯೊಳಗವರನ್ನು ಒದಿಸುವೆನು ತರೆಯೊಳಗವರನ್ನು ಒದಿಸುವೆನು. ತಂದೆಯೇ, ನಮ್ಮ ಚಿಕ್ಕಪ್ಪಂದಿರಾದ ಕರದೂಷಣವನ್ನು ಸಂಭರಿಸಿ ನಮ್ಮ ಅತ್ತೆಯವರಿಗೆ ಈ ರೀತಿ ಅಪಮಾನ ಮಾಡಿದ ಆ ರಾಮ ಲಕ್ಷ್ಮಣರನ್ನು ಸಂಭರಿಸಿ ಬರುವೆನು.
ಅಪ್ಪಣೆಯನ್ನು ಕೊಡಿ. ಫಲ ಕುಮಾರ ಅಂದೆ ಕುಮಾರ ಫಡ ಫಡ ಹೊಡೆದಡೆಯವನು ಕಡಲ. ಫಡ ಫಡ ಹೊಡೆದಡೆಯವನು ಕಡಲ. ಹಿಡಿದು ಬಡಿದು ಬಡಿ ನಲಗಿಸಿಕೊಳ್ಳ ಒಡೆದ ಹೋಗಿ ಮುಳುಸಳಗರದಿಂದ. ಅಂದೆ ಫಲ ಸಹೋದರ ತಂಗಿ ಹಿಡಿದು ಬಡಿದು ಬಡಿ ನಲಗಿಸಿಕೊಳ್ಳ ಒಡೆದ ಹೋಗಿ ಮುಳುಸಳಗರದಿಂದ. ಗಡಗಡ 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 ನಲಗಿಸಿ ಬಡಿ ಬಡಿ ದುಡುರಿಸಿ. ಗಡಗಡ ನಲಗಿಸಿ ಬಡಿ ಬಡಿ ದುಡುರಿಸಿ. ಉದದಿ ಒಂದುವೆ ಮನದೊಳಗೆ, ಉದದಿ ಒಂದುವೆ ಮನದೊಳಗೆ, ಉದದಿ ಒಂದುವೆ ಮನದೊಳಗೆ. ಫಡ 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 ಕಡಿದೆಯನ್ನು ದಳ. ಅಂದೆ ಕುಮಾರ ನನಗೆ ಅಪ್ಪಣೆಯನ್ನು ಕೊಡಿ. ಆ ನರಮಾನವರಾದ ರಾಮ ಲಕ್ಷ್ಮಣ ಇಬ್ಬರನ್ನು ಒಂದೇ ಬಾರಿನ ಸಂಭಾಷಣೆ ಬರುವನು. ಫಲ ಕುಮಾರ ಪ್ರಸ್ಥ ಕುಂಭಕರ್ಣ ಅಗ್ರಜ ಮೊದಲು ಸಹೋದರಿಯ ಸಲಹೆಯನ್ನು ತಿಳಿಯೋಣ. ಸಹೋದರಿ, ಈ ಸೇಡಿನ ಪ್ರತಿಕಾರವನ್ನು ತೀರಿಸಿಕೊಳ್ಳುವ ಬಗೆಯಾದರೂ ಹೇಗೆ? ಅಯ್ಯ, ಅದಕ್ಕೆ ನಾನು ತಕ್ಕ ಉಪಾಯವನ್ನು ಮಾಡಿದ್ದೇನಲ್ಲ. ಅಲ್ಲ, ಮಾವನಾದ ಮಾಡಿದ್ದನಲ್ಲ, ಏಮದಾನಂಗ ರೂಪದಲ್ಲಿ ಕಲಿಸಬೇಕಲ್ಲ. ಆಗ ಆ ಈಯು ಆ ಏಮದಾನಂಗವನ್ನು ವಯಸ್ಸುವಲ್ಲ. ಆಗ ನೀನು ಮಾಯಾದಿಂದ ಹೋಗಿ ಆ ಈಯನ್ನ ಅಪಹರಿಸಿಕೊಂಡು ಬರಬೇಕಲ್ಲ. ಭಲೆ. ಅಪಹರಿಸಿಕೊಂಡು ಬರಬೇಕು. ಅಲೇ ಅಲೇ ಸಹೋದರಿ, ನಿನಗೇನು ಆಸಿಕವಾಗಿದ್ದರೂ ಬುದ್ಧಿ ಮಾತ್ರ ಬಹಳ ಚೆನ್ನಾಗಿರುವುದು. ಉತ್ತಮವಾದ ಸಲಹೆಯನ್ನೇ ಕೊಟ್ಟಿರುವೆ. ಅಕರ ಮಕರ ಸಹೋದರಿಯನ್ನು ಕರೆದುಕೊಂಡು ಹೋಗಿ ನಮ್ಮ ರಾಜವೈದ್ಯರಿಂದ ಚಿಕಿತ್ಸೆಯನ್ನು ಕೊಡಿಸಿ. ಮಕರ ನಮ್ಮ ಮಾವನಾದ ಮಾರೀಚನನ್ನು ಕರೆದುಕೊಂಡು ಬಾ. ವಿಭೀಷಣ, ಏನು ಹೇಳಿದೆ? ಏನಾದ್ರೂ ಮಾಡಿ ಆಕೆಯನ್ನು ತಂದೆ ತರಬೇಕಲ್ಲವೇ? ನನ್ನದೊಂದು ವಿಜ್ಞಾಪನೆ ಇರುವುದು. ಅದೇನು ಹೇಳು? ಸಕಬವನ್ನೇ ಕೇಳು ಬೇಡ್ವೆ ರಾಮ ಮನುಜರಲ್ಲವೇ. ಸಕಬವನ್ನೇ ಕೇಳು ಬೇಡ್ವೆ ರಾಮ ಮನುಜರಲ್ಲವೇ. ರಾಮ ಜನಕರೇ ಸಕಬವನ್ನೇ. ವಿಭೀಷಣ, ಭೂಮಿ ಭಾರವ ನಿಲ್ಲಿಸಲು ಸುಗ. ಭೂಮಿ ಭಾರವ ನಿಲ್ಲಿಸಲು ಸುಗ. ವಿಭೀಷಣ, ಲಕ್ಷ್ಮಣರಾಗಿ ಹರೇ. ರಾಮ ಲಕ್ಷ್ಮಣರಾಗಿ ಭೂಮಿಯೋಳ್. ರಾಮ ಲಕ್ಷ್ಮಣರಾಗಿ ವಿಷ್ಣು! ಭೂಮಿಯೋಳ್. ಆ ಸಗಮವನೇ ಕೇಳು ಕೇಳುವೆ ರಾಮ ಮನುಜರಲ್ಲವೇ. ರಾಮ ಜನಕರೇ ಸಗಮವನೇ. ವಿಭೀಷಣ, ಭೂಮಿ ಜಾತೆ ಸೀತೆಯನ್ನು ಬಾಮೆಯೆಂದು ವಿಭೀಷಣ, ಭೂಮಿ ಜಾತೆ ಸೀತೆಯನ್ನು ಬಾಮೆಯೆಂದು ತಿಳಿದಿಹೆ. ಬಾಮೆಯೆಲ್ಲ ಕೇಳು ಅವಳು. ಬಾಮೆಯೆಲ್ಲ ಕೇಳು ಅವಳು. ಭೂಮಿ ಲಕ್ಷ್ಮಿಯು ಆ ಸಕಬವನ್ನೇ ಕೇಳು ಬೇಡ್ವೆ ರಾಮ ಮನುಜರಲ್ಲವೇ. ರಾಮ ಜನಕರೈ ಸಕಬವನೇ. ಅಣ್ಣ, ರಾಮ ಲಕ್ಷ್ಮಣರನ್ನು ಸಾಮಾನ್ಯದವರೆಂದು ಭಾವಿಸಬೇಡ. ಈಕೆಯ ಮಾತುಗಳನ್ನು ಕೇಳುವುದಾದರೆ
ನಮ್ಮ ಲಂಕಾಪಟ್ಟಣವೇ ನಾಶವಾಗುವುದು ನಿಶ್ಚಯ. ಸ್ತ್ರೀ ಬುದ್ಧಿ ಪ್ರಳಯಂಕರಿ ಎಂಬಂತೆ ಈಕೆಯ ಮಾತುಗಳನ್ನು ಕೇಳಬೇಡ, ಶಾಂತನಾಗು. ವಿವೇಚನ ಏನನ್ನು ಮಗಳುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತುಳಿಯ ಮೇಲೆ ಬೆಳೆದು ಹತುಳ ಪರಾಕ್ರಮಿ ಓನ ಭೀಕರನು ರಕ್ಕಸರಿಗೆ ರಕ್ಕಸನು ದಿವಿಜರಲ್ಲಿ ದಿವಿಜರಂತೆ ನವ ವ್ಯಾಕರಣ ಪಂಡಿತನು ಆದ ನನಗೆ ನೀನು ಬುದ್ಧಿವಾದವನ್ನು ಹೇಳಲು ಬಂದೆಯಾ? ನಿನ್ನನ್ನೀಗ ಸಭೆಯಿಂದ ಕಳಿಸಿಬಿಡೋಣ. ಎಚ್ಚರ! ಅಣ್ಣ, ತಮಗಿಷ್ಟಕ್ಕೆ ಕೋಪವೇ? ತಮ್ಮ ಇಷ್ಟದಂತಾಗಲಿ. ಮಾವ ಮಹಾದೇವ ಹರ ಹರ ಶಿವ ಶಿವ ಗಿರಿಜಾರ ಶಂಭೋ ಮಹಾದೇವ ಹರ ಹರ ಶಿವ ಶಿವ ಗಿರಿಜಾರ ಶಂಭೋ ಮಹಾದೇವ ಭೂಷಿತ ಕೈಲಾಸವಾಸ ಭೂಷಿತ ಕೈಲಾಸವಾಸ ಓಂಕಾರನಾದ ಪ್ರಣವಾತೀತ ಓಂಕಾರನಾದ ಪ್ರಣವಾತೀತ ರಮಣೀಯ ಕಾಂತಿ ವಿಲಾಸ ರಮಣೀಯ ಕಾಂತಿ ವಿಲಾಸ ರಜತಗಿರೀಶ ಸರ್ವೇಶ ರಜತಗಿರೀಶ ಸರ್ವೇಶ ಶಂಭೋ ಮಹಾದೇವ ಹರ ಹರ ಶಿವ ಶಿವ ಗಿರಿಜಾರ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ. ರಾವಣೇಶ್ವರ, ನನ್ನನ್ನು ಇಷ್ಟು ತ್ವರಿತವಾಗಿ ಕರೆಸಲು ಕಾರಣವೇನು? ಮಾವ ಹಿಂದೆ ಸುಬಾಹುಳನ್ನು ಓದಿಸಿ ನಿನ್ನನ್ನು ಬಹಳವಾಗಿ ಭಾವಿಸಿದ ಆ ರಾಮಲಕ್ಷ್ಮಣರು ಸೀತೆಯೊಂದಿಗೆ ದಂಡಕಾರಣ್ಯದಲ್ಲಿ ವಾಸವಾಗಿರುವಂತೆ ನೀನೀಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ಪಂಚವಟಿಯಲ್ಲಿ ರಾಮಲಕ್ಷ್ಮಣರು ಕಟ್ಟಿಕೊಂಡಿರುವ ಪಣಶಾಲೆ ಮುಂದೆ ಸುಳಿದಾಡುತ್ತಿದ್ದರೆ ಆ ಸೀತೆ ನೋಡಿ ಭ್ರಾಂತಿಯಿಂದ ಅದು ತಂದು ಕೊಡುವಂತೆ ರಾಮನಲ್ಲಿ ಹಠ ಮಾಡುವಳು. ಆಗ ನೀನು ನಿನ್ನ ಮಾಯಾಜಾಲದಿಂದ ರಾಮ ಲಕ್ಷ್ಮಣರ ಕೈಗೆ ಸಿಕ್ಕಿಯೂ ಸಿಕ್ಕದಂತೆ ಬಹುದೂರ ಸೆಳೆದುಕೊಂಡು ಹೋಗು. ಆಗ ನಾನು ವೇಷಧಾರಿಯಾಗಿ ಹೋಗಿ ಆ ಸೀತೆಯನ್ನು ಅಪಹರಿಸಿಕೊಂಡು ಬರುವೆನು. ರಾವಣೇಶ್ವರ ಕೇಳು, 1000 ಆನೆಗಳ ಬಲವುಳ್ಳ ನನ್ನ ತಾಯಿ ತಾಟಕಿ, ನನ್ನ ಅಣ್ಣ ಸುಬಾಹು ಹಾಗೂ ಕರದೂಷಣರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ಆ ರಾಮಲಕ್ಷ್ಮಣರನ್ನು ಸಾಮಾನ್ಯರೆಂದು ಭಾವಿಸಬೇಡ. ಅದು ಅಲ್ಲದೆ ಹಿಂದೆ ವಿಶ್ವಾಮಿತ್ರರ ಯಾಗಭಂಗ ಕಾಲದಲ್ಲಿ ನಾನು ಪಟ್ಟ ಹಿಂಸೆ ನೆನೆಸಿಕೊಂಡರೆ ಹಬ್ಬಬ್ಬ ಈಗಲೂ ನನ್ನ ಮೈ ರೋಮಾಂಚನಗೊಳ್ಳುವುದು. ಆದ್ದರಿಂದ ರಾವಣೇಶ್ವರ, ಈಗ ನೀನು ನಿರ್ಧರಿಸಿರುವ ಸೀತಾಪಹರಣ ಚಿಂತೆಯನ್ನು ಬಿಟ್ಟು ಸುಖದಿಂದ ಬಾಳು. ಮಾವ, ನನ್ನ ಮಾತನ್ನು ಉಲ್ಲಂಘಿಸಿ ಮಾತನಾಡುತ್ತಿರುವೆಯಾ? ನನ್ನ ಮಾತನ್ನು ಕೇಳಿದರೆ ಸರಿ, ಇಲ್ಲವಾದರೆ ಈ ನನ್ನ ಗದ ಪ್ರಹಾರಕ್ಕೆ ತುತ್ತಾಗಬೇಕಾಗುವುದು. ಎಚ್ಚರ! ಓಹೋ, ಈಗ ಈ ಧೂರ್ತನಿಂದ ಮರಣ ಹೊಂದುವುದಕ್ಕಿಂತ ಆ ರಾಮನ ಬಾಣಕ್ಕೆ ಹತನಾದರೆ ನನಗೆ ಮೋಕ್ಷವು ಲಭಿಸಿತು. ಇರಲಿ ರಾವಣೇಶ್ವರ, ರಾವಣೇಶ್ವರ, ನಿನ್ನ ಮಾತಿನಂತೆ ನಾನು ಈಗಲೇ ಹೇಮ ಸಾರಂಗ ರೂಪವನ್ನು ಧರಿಸಿ ಹೋಗುವೆನು. ತದನಂತರ ನಿನ್ನ ಮನಬಂದಂತೆ ಮಾಡಿಕೊ. ಇದೋ ನಾನು ಈಗಲೇ ಹೋಗುವೆನು. ಭಲೆ ಭಲೆ ಮಾವ. ಭಾವ, ರಾವಣೇಶ್ವರ, ನಮ್ಮ ಈಗ ದಾರಿಗೆ ಬಂದೆಯಾ? ಈಗ ದಾರಿಗೆ ಬಂದೆಯಾ? ನಡೆ, ನಿನ್ನ ಕಾರ್ಯವನ್ನು ನೀನು ಮಾಡು. ಪ್ರಸ್ತ ಕುಂಭಕರ್ಣಾದಿಗಳೇ, ನಮ್ಮ ಕಾರ್ಯ ಸಾಧನೆಯಾದಂತೆಯೇ ಸರಿ.
ನಮ್ಮ ಮುಂದಿನ ಆಲೋಚನೆ ಸೀತಾಪಹರಣ. 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 ಶಂಭೋ ಮಹಾದೇವ. ಢಮ 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 ಢಮರು ಗದರನೆ ನಾಟ್ಯಲೋಲ ಶಿವನೇ. ಢಮ 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 ಢಮರು ಗದರನೆ ನಾಟ್ಯಲೋಲ ಶಿವನೇ. ಬಾಲಿಪ ದೇವನೇ ಕಾಲ ಕಾಲಹರನೇ. ಕಾಮಿತಾರ್ಥ ಪ್ರಭುವೇ ಶಂಕರನೇ ಶಿವನೇ ಭವಭಯ ಶಂಕರನೇ. ಕರದಿಕ ಪಾಲವ ಹಿಡಿದವನೇ ಕರದಿಕ ಪಾಲವ ಹಿಡಿದವನೇ. ಬ್ರಹ್ಮಾಂಡವತ ಬಳಸಿದನೇ ಅನ್ನಪೂರ್ಣೆಯ ಕರುಣೆಯಂದಲ್ಲಿ. ಓ ಮಹಾದೇವ. ಅನ್ನಪೂರ್ಣೆಯ ಕರುಣೆಯಂದಲ್ಲಿ ದಾರಿದ್ರ್ಯವತ ಹೀಗಿದನೇ. ದಾರಿದ್ರ್ಯವತ ಹೀಗಿದನೇ. ಕಾಮಗಾನ ಪ್ರಿಯ ಶಂಕರನೇ. ಕಾಮಗಾನ ಪ್ರಿಯ ಶಂಕರನೇ. ಭಗವಂತನಾದ ಈ ಚಮಗೆ ಶಂಕರನೇ ಶಿವನೇ ಭವಭಯ ಭವಭಯ. ಶಂಭೋ ಮಹಾದೇವ ಶಂಭೋ ಮಹಾದೇವ ಮಹಾದೇವ. ಭವತಿ ಭಿಕ್ಷಾಂದೆ. ಪೂಜ್ಯರಿಗೆ ವಂದಿಸುವೆನು. ಭದ್ರೆ ನಿನಗೆ ಮಂಗಳವಾಗಲಿ. ಭದ್ರೆ, ನಾನು ಬಹಳ ದೂರದಿಂದ ನಡೆದು ಬಂದು ಬಹಳ ಬಾಧಿಸಿರುವನು. ನನ್ನ ಅದುರನ್ನು ಇಳಿಸಲು ಏನಾದರೂ ಆಹಾರವಿದ್ದರೆ ನೀನು. ಪೂಜ್ಯರೇ, ತಮ್ಮನ್ನು ಸತ್ಕರಿಸೋಣವೆಂದರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಾಗಲಿ ಮೈದುನನಾದ ಲಕ್ಷ್ಮಣನಾಗಲಿ ಇಲ್ಲಿಯೂ ಎಲ್ಲೋ ಹೋಗಿದ್ದಾರೆ. ಅವರು ಬಂದ ನಂತರ ನಾವು ಮೂವರು ಸೇರಿ ತಮ್ಮನ್ನು ಸತ್ಕರಿಸುತ್ತೇವೆ. ಅಲ್ಲಿವರೆಗೂ ಕ್ಷಣಕಾಲ ವಿಶ್ರಮಿಸಿಕೊಳ್ಳುವಿರಾ? ಹಾಗೆ ಹಾಗೆ. ಆಹಾ, ಎಂತಹ ರೂಪು, ಇವಳೆಂತಹ ಲಾವಣ್ಯವತಿ. ಆಹಾ ಅಲ ಲಕ್ಷ್ಮಣ, ಮೆಚ್ಚಿ ನಿನ್ನ ಭಕ್ತಿಗೆ. ಲೋಕವೇ ಅಚ್ಚರಿಪಡುವಂತೆ ಸಪ್ತಗ ಋಷಿಗಳ ಗೆರೆಗಳನ್ನೇ ಪ್ರತಿಷ್ಠಾಪಿಸಲಿಲ್ಲ. ಸೀತಾ ಸೀತಾ, ನೀನೆಂತಹ ಲಾವಣ್ಯವತಿ. ಈ ನಿನ್ನ ರೂಪ ಲಾವಣ್ಯವನ್ನು ನೋಡಿ ತಾನೆ ಆ ನನ್ನ ಪರಮ ವೈರ್ಯಾದ ಹರಿಗೂ ಸಹ ತನ್ನ ಸಹಸ್ರ ಕಣ್ಗಳಿಂದ ನೋಡಿ ಆನಂದ ಪಡತಕ್ಕಂಥ ರೂಪವೇ ಸರಿ. ಈ ನಿನ್ನ ರೂಪ ಲಾವಣ್ಯಕ್ಕೆ ಬೆರಗಾದ ನಾನು ಅಂದು ಜನಕರಾಜನ ಸಭೆಯಲ್ಲಿ ಶಿವಧನಸ್ಸನ್ನು ಎತ್ತಲು ಹೋಗಿ ಮುಗ್ಗರಿಸಿದಾಗ ಉಪ್ಪರಿಗೆ ಮೇಲ್ಕುಳಿತು ಕರತಾಳ ಮಾಡಿ ನಕ್ಕಲ್ಲವೇ. ಆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ
ಒಂದೇ ಕಾಲದಲ್ಲಿ ಸಹಸ್ರ ಖಡ್ಗಗಳು ನನ್ನ ಹೃದಯವನ್ನೇ ನಾಟಿದಂತೆ ಭಾಸವಾಯಿತು. ಇಂದು ನನ್ನ ತಂಗಿ ಶೂರ್ಪಣಖಿ ಕಿವಿ ಮೂಗುಗಳನ್ನು ಛೇದಿಸಿ ಅಪಮಾನ ಮಾಡಿರುವುದನ್ನು ನೆನೆಸಿಕೊಂಡರೆ ನನ್ನ ರಕ್ತವು ಕುದಿಯುತ್ತಿದೆ, ಶೀತವು ಕುದಿಯುತ್ತಿದೆ. ಈ ದಿನ ನಿನ್ನ ಅಪಹರಣಕ್ಕೋಸ್ಕರವಾಗಿ ನನ್ನ ಮಾವನಾದ ಮಾರೀಚನನ್ನು ರಾಮಬಾಣಕ್ಕೆ ತುತ್ತಾಗುವಂತೆ ಮಾಡಿದ್ದೇನೆ. ಮಾರೀಚ, ನನ್ನನ್ನು ಮನ್ನಿಸಿಬಿಡು. ನನ್ನ ಸ್ವಾರ್ಥ ಸಾಧನೆಗೋಸ್ಕರವಾಗಿ ಈ ದಿನ ನಿನ್ನನ್ನು ಬಲಿ ಕೊಡುತ್ತಿದ್ದೇನೆ. ಇದೇನು ಅಕಾಲ ಮೃತ್ಯುವಿನ ಕಾಗೆ ಗುರಿದಾದಿಗಳು ಕ್ಷೇತ್ಕಾರಬೇಕು, ಕೈ ಕಾಲುಗಳು ಕಂಪಿಸುತ್ತಿವೆ, ಕಣ್ಣೋಲುಗಳು ತಿರುಗುತ್ತಿವ. ನನ್ನ ಬಾಳಿದ ಕಾರ್ಮೋಡವೇ ಮುಗಿದಂತೆ ಭಾಸವಾಗುತ್ತಿರುವುದಲ್ಲ. ಛೇ, ಈ ಶಕುನಗಳ ಬೈ, ಈ ದಶಕಂಠ ರಾವಣನಿಗೆ ಶಕುನಗಳವೇ ಇರಲಿ. ವೇಳೆಯಾದರೂ ಬಹಳವಾಗುತ್ತಿದೆ. ನಾನು ಈಗಲೇ ಈಕೆಯನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ನನ್ನ ಅಶೋಕವನದಲ್ಲಿ ಇರಿಸಿ ಬಹಳ ದಿನಗಳ ಬಯಕೆಯನ್ನು ನಾನು ವಿಲೇಸಿಕೊಳ್ಳುವೆ. ಹಸಿವೋ ತಾಳಲಾರೆ ಭದ್ರೆ, ಬೇಗನೆ ಒಂದು ಭಿಕ್ಷೆ ನೀಡು. ಇದು ಸ್ವೀಕರಿಸಿ ಪೂಜ್ಯರೇ. ನೀಡು ಭದ್ರೆ, ಬಳಿಗೆ ಬಂದು ನೀಡು. ದಯಮಾಡಿ ನನ್ನ ಕ್ಷಮಿಸಿ ಪೂಜ್ಯರೇ. ನನ್ನ ಮೈದುನಾದ ಲಕ್ಷ್ಮಣ ಇಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆದು ಹೋಗಿದ್ದಾನೆ. ನಾನು ಅದನ್ನು ಮೀರುವಂತಿಲ್ಲ. ಏನು, ನನ್ನಂತಹ ಯತಿಗಳಿಗೆ ಸಪ್ತ ಋಷಿಗಳ ಭದ್ರೆ, ನೀನು ಬಳಿಗೆ ಬಂದು ನೀಡಿದೆ ಹೋದ ಪಕ್ಷ ಹಸುವಿನಿಂದ ನಾನೇನಾದರೂ ಈ ನಿನ್ನ ಕುಟೀರದ ಬಳಿಯಲ್ಲಿ ಹಸುವನ್ನು ನೀಗಿದ್ದೆ ಆದರೆ ನಿನಗೆ ಬ್ರಹ್ಮತ್ಯ ದೋಷವು ಪ್ರಾಪ್ತವಾಗುವುದು. ನೀನಾಗಿ ಬಂದು ನೀಡುವೆ ಅಥವಾ ನಿನಗೆ ಶಾಪವನ್ನು. ಶಾಂತರಾಗಿ, ನಾನೇ ಮುಂದೆ ಬಂದು ಭಿಕ್ಷೆ ನೀಡುತ್ತೇನೆ. ಸಂತೋಷದಿಂದ ಸ್ವೀಕರಿಸಿ ಪೂಜ್ಯರೇ. ಬಾ, ಇನ್ನು ಮುಂದಕ್ಕೆ ಬಾ, ಬಳಿಗೆ ಬಾ. ರಾಮಚಂದ್ರ, ಇನ್ನು ಇದು ಸ್ವಲ್ಪ ಮುಂದೆ ಸ್ವೀಕರಿಸಿ ಬಾ. ಪೂಜ್ಯರೇ. ಇನ್ನು ಸ್ವಲ್ಪ ಮುಂದೆ ಬಾ. ಇದು ಸ್ವೀಕರಿಸಿ ಪೂಜ್ಯರೇ. ನೀಡು ಬಂದ್ರೆ ನೀಡು. ಇದು ಸ್ವೀಕರಿಸಿ ಪೂಜ್ಯರೇ. ಇದು ರಾಮಚಂದ್ರ. ಇದನೋಡು ಔಲಶ್ಯವಂಶಕಲ ಸೋಮುದಿ ಚಂದ್ರನ ದಾನವೇಂದ್ರನ ನೋಡು ಜಾನಕಿ. ಇದನೋಡು ಔಲಶ್ಯವಂಶಕಲ ಸೋಮುದಿ ಚಂದ್ರನ ದಾನವೇಂದ್ರನ ನೋಡು ಸಮಸ್ತ ನಿರ್ಜರ ಮನ ಸಾಹವಂಗನ ಮನ್ಮಥಂಗನ ನೋಡು ದಶ ವಿಷಾಂಬರಿಕ ಚಂಡನ ಜಾನಕಿ ದಶ ವಿಷಾಂಬರಿಕ ಚಂಡನಂ ಸುಪ್ರಚಂಡನ ರಾವಣೇಂದ್ರನಂ ರಾವಣ ಸಾರ್ವಭೌಮನ ನೋಡು. ಜಾನಕಿ, ರಾಮಚಂದ್ರ, ಈಗ ನಾನೇನು ಮಾಡಲಿ? ಈತನಾರೋ ನಾ ಕಾಣಲಲ್ಲ. ಏ ಎಲವೋ ಪಾಪಿ, ಯಾರು ನೀನು? ಜಾನಕಿ, ಈ ರಾವಣೇಂದ್ರನೇ ಗತಿ. ಅಯ್ಯೋ ದಶಕಂಠ ರಾವಣ. ರಾಮಚಂದ್ರ, ಈಗ ನಾನೇನು ಮಾಡಲಿ? ನನ್ನನ್ನು ರಕ್ಷಿಸಬಲ್ಲವರು ಯಾರಿಲ್ಲವೇ ಈ ಅರಣ್ಯದಲ್ಲಿ? ಈ ಪಾಪಿ ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ಯಾರಾದರೂ ನನ್ನನ್ನು ರಕ್ಷಿಸಬಾರದೆ? ನಿನ್ನನ್ನು ಕಾಪಾಡುವುದು ನಾನೇ. ಬರುವೆಯೋ ಇಲ್ಲ ಬಲೋತ್ತರಿಸಲು? ಯಾರನು ರಾಘವನಂ ಧಿಕ್ಕರಿಸಿ ಅವರ ಮನದಿಯಂ ನೋಯಿತು ಭಯಮೂಢ. ಯಾರದು ಶೂರನಿನಿ, ಯಾರದು ಶೂರನಿ, ತಡೆ ತಡೆ ಯುದ್ಧವಂ ಗೈದೆ. ನನ್ನ ಸ್ನೇಹಿತನಾದ ದಶರಥ ಚಕ್ರವರ್ತಿಯನ್ನು ನಾಮಸ್ಮರಣೆಯನ್ನು ಮಾಡುತ್ತಿರುವವರು ಯಾರು? ಹೇಳುವೋ, ನೀನು ಯಾರು? ಹೀಗೆ ಯಾರು? ತುಳನ ಕಳ್ಳಂಕಾಪುರಾಧಿಪಂ ರಾವಣೇಶ್ವರ ದೈತ್ಯಂ
ಹರಿಯೋ ನೀ ಎನ್ನ ಪರಿಯಮ್ಮನುಡೆ ಏತಗೆನ್ನ ಕೆಳಗೆ ಅರಣವ ಬಿಡುವೆ ಎಲ್ಲವೋ ಮುದಿಯತ್ತೆ ಅರಣ್ಯದಲ್ಲಿ ಸತ್ತು ಬಿದ್ದಿರು ಲಂಕಾಧಿಪತಿ ರಾವಣೇಶ್ವರ ನಾನು ಈಕೆಯು ನನ್ನ ಧರ್ಮ ಪತ್ನಿ ಛೀ ಪಾಪಾತ್ಮನೆ, ಜಾನಕಿ ಇಂತಹ ಸುಳ್ಳಾಡಲು ನಾಚಿಕೆಯಾಗುವುದಿಲ್ಲವೇ ನಿನಗೆ? ಜಾನಕಿ ಪಕ್ಷಿರಾಜ, ಈತನು ಸುಳ್ಳಾಡುತ್ತಿರುವೆನು. ನಾನು ದಶರಥ ಚಕ್ರವರ್ತಿಯ ಸೊಸೆಯು ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನ್ನನ್ನು ಸೀತಾ ಎಂದು ಕರೆಯುವರು. ನನ್ನ ಸ್ವಾಮಿ ನನ್ನ ಬಳಿಯಲ್ಲಿದ್ದರೆ ವಿಸ್ಮಯವನ್ನೇ ಸಾಧಿಸಿ ಈ ದುಷ್ಟನು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ದಯಮಾಡಿ ನನ್ನ ರಕ್ಷಿಸು ಪಕ್ಷಿರಾಜ. ಎಲ್ಲವೋ ಮಹಾಪತಿವ್ರತೆಯಾದ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವುದು ನಿನ್ನ ವಂಶಕ್ಕೆ ನಾಶವೆಂದು ತಿಳಿ. ಎಲ್ಲವೋ ಮುದಿಯತ್ತೆ, ಅರಣ್ಯದಲ್ಲಿ ಸತ್ತು ಬಿದ್ದಿರುವ ಜಲಚರಗಳನ್ನು ತಿಂದು ಜೀವಿಸುವ ನಿನಗೆ ನಮ್ಮಂತಹ ವೀರರ ಕೊಡುವೆ ನಿನಗೆ ತಗೋ. ದಾರಿಯನ್ನು ಬಿಡು, ಎಲ್ಲವಾದರೂ ನಿನ್ನನ್ನು ಚಿತ್ರ ಚಿತ್ರವಾಗಿ ಕಳೆದು ಈ ವನಪಕ್ಷಗಳಿಗೆ ಕೊಡುವೆನು. ಹೇಳವೋ ಹರನಾರಿ ಚೋರ, ಈ ಜಟಾಯುವನ್ನು ಜಯಿಸಿ ಮುಂದಕ್ಕೆ ಹೋಗು. ನನ್ನನ್ನು ಜಯಿಸುವ ಶಕ್ತಿಯು ನಿನಗಿದೆಯೇನೋ? ಜಟಾಯು ಈತನ ಮಹಾಪರಾಕ್ರಮ ಎಂದು ಕೇಳಿದ್ದೆನು. ಈತನನ್ನು ಏನಾದರೂ ಮಾಡಿ ಮೋಸದಿಂದಲೇ ಜಯಿಸಿ ನಾನು ಮುಂದಕ್ಕೆ ಹೋಗಬೇಕಾಗಿರುವುದು. ಎಲ್ಲವೋ ಪಕ್ಷಿರಾಜನೇ, ನಾವಿರುವರು ಸಮಾನ ಬಲಶಾಲಿಗಳಾದುದರಿಂದ ನಮ್ಮ ನಮ್ಮ ಜೀವದ ನೆಲೆಯನ್ನು ಯುದ್ಧ ಮಾಡೋಣ. ನಿನ್ನ ಜೀವದ ನೆಲೆಯಲ್ಲಿ ತಿಳಿಸೋ. ಮೊದಲು ನಿನ್ನ ಜೀವದ ನೆಲೆಯನ್ನು ತಿಳಿಸು, ಆಮೇಲೆ ನನ್ನ ಜೀವದ ನೆಲೆ. ನನ್ನ ಜೀವದ ನೆಲೆ ಈ ನನ್ನ ಎಡಗಾಲು ಮುಖದಲ್ಲಿರುವುದು. ನಿನ್ನ ಜೀವದ ನೆಲೆಯಲ್ಲಿ ತಿಳಿಸೋ. ನನ್ನ ಜೀವದ ನೆಲೆಯು ನನ್ನ 2 ರೆಕ್ಕೆಗಳಲ್ಲಿರುವುದು. ಹಾಗಾದರೆ ಯುದ್ಧಕ್ಕೆ ಸಿದ್ಧನಾಗು. ಹಾ, ಸಿದ್ಧನಾಗು. ತೆಗೆದುಕೋ ಈ ಪ್ರಹಾರವನ್ನು. ಪಕ್ಷಿರಾಜ, ಇದೇನಿದು? ನನ್ನನ್ನು ರಕ್ಷಿಸಲು ನಿಮಗೆ ಇಂಥ ದುರವಸ್ಥೆ ಉಂಟಾಯಿತೆ. ಹಾಗಾದ್ರೆ ಏನು ನನ್ನನ್ನು ರಕ್ಷಿಸಬಲ್ಲವರು ಯಾರು ಇಲ್ಲವೇ ಈ ವನದಲ್ಲಿ? ಹಾಗಾದ್ರೆ ಈಗ ನಾನೇನು ಮಾಡಲಿ? ಆಗಲಿ ಜಾನಕಿ, ನೋಡಿದೆಯ ನನ್ನ ಪರಾಕ್ರಮವನ್ನು? ನಡೆ, ಆ ಪಾರ್ಶ್ವದಲ್ಲಿ ಪುಷ್ಪಕುಮಾರ ಇರುವುದು, ಅದರಲ್ಲಿ ಕುಳಿತು ಲಂಕೆ ಪ್ರಯಾಣ ಮಾಡೋಣ. ನಡೆ. ಪಕ್ಷಿರಾಜ, ನನ್ನನ್ನು ಕಾಪಾಡಲು ಬಂದ ನಿನಗೆ ಇಂತಹ ದುರವಸ್ಥೆ ಉಂಟಾಯಿತೆಂದ ಮೇಲೆ ನನ್ನ ಸ್ವಾಮಿಯನ್ನು ನಾನು ತ್ರಿಕರಣ ಶುದ್ಧಿಯಿಂದ ಸೇವಿಸಿದ್ದೇ ಸತ್ಯವಾದಲ್ಲಿ ಈ ನನ್ನ ಸಮಾಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವವರೆಗೂ ಈ ನಿನ್ನ ಪ್ರಾಣವು ಹಾರಿ ಹೋಗದಿರಲಿ ಪಕ್ಷಿರಾಜ, ಹಾರಿ ಹೋಗದಿರಲಿ. ರಾಮಚಂದ್ರ, 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 ಇನ್ನು ನನ್ನನ್ನು ರಕ್ಷಿಸುವವರು ಯಾರು ಇಲ್ಲವೇ ಈ ಅರಣ್ಯದಲ್ಲಿ? ಜಾನಕಿ, ನಡೆ, ಆ ಪಾರ್ಶ್ವದಲ್ಲಿ ಪುಷ್ಪಕುಮಾರ ಇರುವುದು, ಅದರಲ್ಲಿ ಕುಳಿತು ಲಂಕೆ ಪ್ರಯಾಣ ಮಾಡೋಣ. ನಡೆ. ರಥದ ಮೇಲೆ ಕುಳಿತು ಊರಿಕೊಂಡಲ ತಾಪವನ್ನು ರಥದ ಮೇಲೆ ಕುಳಿತು ಊರಿಕೊಂಡಲ ತಾಪವನ್ನು ಅದರು ನಿಮಣಿಗೆ ನಾನು ಸೋತಿರುವುದ ಕಂಡು ಕಂಡು ಏತಕ್ಕೆ ಗುರಿಯ ನೋಡಿ ಶರವ ಮೂಡಿ, ಗುರಿಯ ನೋಡಿ ಶರವ ಮೂಡಿ, ಗುರಿಯ ನೋಡಿ ಶರವ ಮೂಡಿ, ಗುರಿಯ ನೋಡಿ ಮನಸೋತಿರುವುದ ಕಂಡು ಕಂಡು
ನಾಥ, ಏತಕ್ಕೋಸ್ಕರ ನನ್ನನ್ನು ಇಷ್ಟೊಂದು ವಿಧ ವಿಧವಾಗಿ ಬಾಧಿಸುತ್ತಿರುವೆ? ಆದುದರಿಂದಲವೇ ಆ ಶಂಕರನ ಪಾಲನೇತ್ರಕ್ಕೆ ಸಿಕ್ಕಿ ದಗ್ಧನಾದನು. ಮನೋಹರಿಯಾದರೂ ನನ್ನ ಮನಸ್ಸನ್ನೇ ಸೋರಿಕೊಳ್ಳುತ್ತಿರುವೆ. ಏನಿ ಮನಸ್ಸಿನ ಕಳವಳ? ಸಹಿಸಲು ಅಸಾಧ್ಯವಾಗಿಯಲ್ಲ. ಸಹಿಸನ ಪರಿತಾಪ ಪಟ್ಟಳಪ್ಪ, ಸಹಿಸನ ಪರಿತಾಪ ಪಟ್ಟಳಪ್ಪ, ಸೈಜನ ಪರಿತಾಪ ಪಟ್ಟಳಪ್ಪ. ಅವರೂಪ ಒಂದಳ ನೋಡಲು, ಅವರೂಪ ಒಂದಳ ನೋಡಲು, ಅವರೂಪ ಒಂದಳ ನೋಡಲು, ಅವರೂಪ ಒಂದಳ ನೋಡಲು ಸಲ್ಲಾಪವ ಬಂದುವೆ ಮನದೊಳಗೆ, ಅಪವ ಬಂದುವೆ ಮನದೊಳಗೆ. ಬಾರೆ ತೋರೆ ಚತುರೆ, ಬಾರೆ ತೋರೆ ಚತುರೆ, ಸೈಜನ ಪರಿತಾಪ ಪಟ್ಟಳವ. ರಾಗದ ಭೋಗದ ಸೊಬಗಿನ ಯಾರದ, ರಾಗದ ಭೋಗದ ಸೊಬಗಿನ ಯಾರದ, ರಾಗದ ಭೋಗದ ಸೊಬಗಿನ ಯಾರದ, ಹೋಗಳು ತಾಗಿರು ಮಾನಸಕ್ಕೆ, ಹೋಗಳು ತಾಗಿರು ಮಾನಸಕ್ಕೆ. ಬಾರೆ ನೀರೆ ತೋರೆ ಚತುರೆ, ಬಾರೆ ನೀರೆ ತೋರೆ ಚತುರೆ, ಬಾರೆ ನೀರೆ ತೋರೆ ಚತುರೆ, ಬಾರೆ ನೀರೆ ತೋರೆ ಚತುರೆ, ಸೈಜನ ಪರಿತಾಪ ಪಟ್ಟಳಪ್ಪ ಉಪಟ್ಟಳಪ್ಪ ಉಪಟ್ಟಳಪ್ಪ. ತ್ರಿಮೂರ್ತಿ ಶಕ್ತಿ ದೇವತೆಗಳಿಂದ ರೂಪವತಿಯಾದ ಮಂಡೋದರಿದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸ ತೋಲಿಕಾ ತಲ್ಪದಲ್ಲಿ ಪವಡಿಸಿದರೂ ಸುಖನಿದ್ರೆ ಇಲ್ಲ. ಅದಾವುದು ಬಂಧನಕ್ಕೆ ಸಿಕ್ಕಿ ನೊಂದಿದೆ ಈ ನನ್ನ ಮನ. ಇದಕ್ಕೆಲ್ಲ ಕಾರಣ ಸೀತೆಯನ್ನು ಅಪಹರಿಸಿದಂದು ಶೋಕವಿಲ್ಲದ ಅಶೋಕವನ್ನು ನಿಲ್ಲಿಸಿ ಶೋಕತುತ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನೇ ನಾನು ಅರಿಯರುವನಾಗಿದ್ದೆ. ಅದಾವ ಮೋಹ, ಅದಾವ ಪ್ರೀತಿ, ಅದಾವ ಭ್ರಾಂತು ನನ್ನನ್ನು ದಯಿಸುತ್ತಿರುವುದು. ಇರಲಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ರಸಮತಿಯಾದ ಸೀತೆಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಆ ನನ್ನ ಅಕ್ಷಯನ್ನು ಹೊಂದಿ ನನ್ನ ಮನಸ್ಸಿನ ಕಾತುರವನ್ನು ನಿವಾರಿಸಿಕೊಳ್ಳುವೆನು. ದುಃಖ ಭಾಗಿನಿ ತೊಡಲು ತಲಿರುವೆ ಮನದಿ ನಿರಂತರ ಬಯಸಿದೆ ನಾ ಹೊನ್ನರಿಡವ ಪಡೆದೆನೆ ಹಾವಿನಿ ಘೋರ ದುರಂತ ಪಡೆದೆನೆ ಹಾವಿನಿ ಘೋರ ದುರಂತ ಮನಸ್ಸಿನ ಚಿಂತೆ ತನು ಕಡೆ
ಶ್ರೀರಾಮಚಂದ್ರ, ಈ ದುರುಳನಾದ ರಾವಣನು ನನ್ನನ್ನು ಅಪಹರಿಸಿರುವುದು ನಿಮಗೆ ಇನ್ನೂ ತಿಳಿದಿಲ್ಲವೇ? ಇನ್ನೆಷ್ಟು ದಿನ ಈ ಪಾಪಿಯ ಬಂಧನದಲ್ಲಿ ನಾನಿರಬೇಕು? ಬೇಗನೆ ಬಂದು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಬಾರದೆ ಪ್ರಭು? ಓಸ್ಯ 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 ಬಂದಿರ್ಪೆನು ರಾಜೀವದನೆಗಳೇ ನಿನ್ನನುರಾಗದಿಂದ ದಾಸನೆಂದು ಪರಿಭಾವಿಸು ದಾಸನೆಂದು ಪರಿಭಾವಿಸು ನುಡಿರಮಣಿ ಮಧುರ ಕೋಕಿಲವ ಮಧುರ ಕೋಕಿಲವ ರಮಣಿ जानकी मोथा डुवे भा मोथे में जानकी मुक्त पुजदल नयने मुग्ध डुवे भा मोथे में जानकी मत्तानल नाडे बेडागिनी ಮತ್ತಾನಯ ನಡೆ ಬೇಡಗಿನಿ ಹತ್ತಾದರಳಾಗಿ ಬಾರೆ ಮುಗ್ಧ ದುವೆ ಭಾ ಮೋಧನೆ ಮುಕ್ತ ಭುಜದಳ ನಯನೆ ಮುಗ್ಧ ದುವೆ ಭಾ ಮೋಧನೆ ಜಾನಕಿ ಸ್ವಗತಿ ನಾಥನಿ ಸ್ವಭಾಗಿ ನಾಮಣಿ ಜಾನಕಿ स्वगसी नाथनी स्वभागी नामनी मुकवा तोरे मुधा दीवारे जानकी मुकवा तोरे मुधा दीवारे स्वगसी नमनी जगनी मुकवा तोरे मुधा दीवारे ಸ್ವಗಸಿನ ಕಡಿ ಸೊಬಗಿನ ಮಣಿ ಮುಖವ ತೋರೆ ಮುದದಿ ಬಾರ ಬಗೆಯೋಳು ಎಂದು ಮಗು ಬೀಗದೊಳ್ಳು ನನಗೆ ಬಗೆಯೋಳು ಎಂದು ಮಗು ಬೀಗದೊಳ್ಳು ಸುಗುಡ ವೇಂತಾಕ್ಷೆ ಮೃಗಲೋಚನೆ ಮಿಗ ಯೋಚನೆ ಯುಗಲೆಂದರಿ ಸುಗುಣಾಕರೆ ನನಗೆ ಯುಗಲೋಚನೆ ಮಿಗ ಯೋಚನೆ ಯುಗಲೆಂದರಿ ಸುಗುಣಾಕರೆ ಯಸುನಗು ತಿಲ್ಲಿಗೆ ಬಾಸುಕ ಬಂದುವೆ ಮೃಗರ ಮುಗಿ ಜಾನಕಿ ಯಸುನಗು ತಿಲ್ಲಿಗೆ ಬಾಸುಕ ಬಂದುವೆ ಮೃಗದರ ಮುಗಿ ಬುದ್ಧ ದುವೆ ಭಾ ಮೋಧನೆ ಮುಗ್ಧ ಭುಜಗಳ ನಯನೆ ಮುಗ್ಧಂ ಭುಜಗಳ ನಯನೆ ಬುದ್ಧ ದುವೆ ಭಾ ಮೋಧನೆ ಮೋಧನೆ ಜಾನಕಿ ರಾಮ ರಾಮ ಎಂದು ಅಂಬಲಿಸುತ್ತಿರುವೆಯಲ್ಲ, ಇನ್ನು ಆ ಹಾಳು ರಾಮನ ಅಂಬಲವನ್ನು ಬಿಡಲಿಲ್ಲವೇ? ಸೀತಾ, ಕೃತ ಕಾಲಹರಣ ಮಾಡಬೇಡ, ಬಾ ನನ್ನನ್ನು ಒಂದೇ ದಿವ್ಯ ಸುಖವನ್ನು ಅನುಭವಿಸು ಬಾ. ಛೀ ಪಾಪಾತ್ಮನೆ, ದೂರವಿದ್ದು ಮಾತನಾಡೋ ಏ ಘಾತಕ. ನನ್ನ ಸ್ವಾಮಿಯ ಪಾದದ ಧೂಳಿಗೂ ಸಮಾನನಲ್ಲದ ನೀನು. ಆತನನ್ನು ವಂಚಿಸಿ ನನ್ನ ಸ್ವಾಮಿಯನ್ನು ಮೋಸ ಮಾಡಿ ಇಲ್ಲಿಗೆ ಕರೆದು ತಂದಿರುವೆಯಲ್ಲ, ಈ ಸಮಾಚಾರವೇನಾದರೂ ನನ್ನ ಸ್ವಾಮಿಗೆ ತಿಳಿದಿದ್ದೇ ಆದ್ರೆ ಏನಿನ ಉದರವನ್ನೇ ಸೀಳಿ ಬಿಡುವರು. ಜಾನಕಿ, ವರ್ಷಾಂತರ ಕಾಲವು ತಪಸ್ಸು ಮಾಡಿ ಬಯಸಿದರೂ ಲಭಿಸದಿರುವ ಪದವಿಯನ್ನು ತಿರಸ್ಕರಿಸಬೇಡ. ಬಾ, ಈ ಶೃಂಗಾರ ರಾವಣನ ಪ್ರೀತಿಯ ರಾಣಿಯಾಗಿ ನನ್ನನ್ನು ಆಲಂಗಿಸು. ಜಾನಕಿ, ಜನಪದವನ್ನು ಸಿರಿಯನ್ನೆಲ್ಲ ಜನಪದವನ್ನು ಸಿರಿಯನ್ನೆಲ್ಲ ಅನುಜಾಗಿತ್ತು ಜಟೆಯ ಜಾನಕಿ,
ಜನಪದವನ್ನು ಸಿರಿಯನ್ನೆಲ್ಲ ಅನುಜಾಗಿತ್ತು ಚಟೆಯದಲ್ಲಿ ಒಳಗೆ ಬಂದವನು ದೈತ್ಯನ ಜಾನಕಿ ಒಳಗೆ ಬಂದವನು ದೈತ್ಯನು ಗುಣಾಢ್ಯನೋ ಬಲಾಢ್ಯನೋ ಭ್ರಾಂತಿಯಿಂದ ಕಾಂಚನ ಬರುತ್ತವೆ ಭ್ರಾಂತಿಯಿಂದೇ ಕಾಡೊಳೆಲ್ಲ ತಿರುಗಿ ತಿರುಗಿ ಬಾಡಿ ಬಳಲಿ ಸೂತನು ಜಾನಕಿ ಕಾಡೊಳೆಲ್ಲ ತಿರುಗಿ ತಿರುಗಿ ಬಾಡಿ ಬಳಲಿ ಸೂತನು ಒಡಗಾನ ನಾಡಿಸುವ ಜಾನಕಿ ಒಡಗಾನ ನಾಡಿಸುವ ಒಡಗನನ್ನಾಡಿಸುವ ಎಳಿಸಿದ ಮೂಡನು ಜಾನಕಿ ಒಡಗನನ್ನಾಡಿಸಿದ ಎಳಿಸಿದ ಮೂಡನು ಭ್ರಾಂತಿಯಿಂದೇ ಕಾಂತನ ಸ್ಮರಿಸುವೆ ಭ್ರಾಂತಿಯಿಂದೇ ಜಾನಕಿ ಹೇಳಿ ರಾಮನ ಹಳಿದ ನೀನು ಕೂಡಿನ ವಿಭವ ಬಂದು ಜಾನಕಿ ಹೇಳಿ ರಾಮನ ಹಳಿದ ನೀನು ಕೂಡಿನ ವಿಭವ ಬಂದು ನೋಡು ಮುಖವ ನೀಡು ಸುಖವ ಜಾನಕಿ ನೋಡು ಮುಖವ ನೀಡು ಸುಖವ ಕಾಣದೆ ಹಠ ಮಾಡದೆ ಭ್ರಾಂತಿಯಿಂದೆ ಅಂಥನ ಸ್ಮರಿಸುವೆ ಭ್ರಾಂತಿಯಿಂದೆ ಆ ನರನೋರ್ವನನ್ನು ಅಮಿತ ಪರಾಕ್ರಮಿ ಎಂದು ತಿಳಿದುಕೊಂಡಿರುವೆಲ್ಲ ನಿನ್ನ ದಡ್ಡತನವನ್ನು ನಾನೇನೆಂದು ಅರಣ್ಯದಲ್ಲಿ ತಂದ ಕಂದಮೂಲ ಫಲಗಳನ್ನು ತಿಂದು ಚಳಿ ಮಳೆ ಗಾಳಿಯಲ್ಲಿ ಅಲಿಸಿ ಕಷ್ಟಪಡಿಸುತ್ತಿರುವ ಆ ರಾಮನಿಂದ ಸುಖವೆಂತದ್ದು ಭಾ ಬೋನಾಧಿಪತಿಯಾದ ಈ ದಶಕಂಠನಲ್ಲಿ ಸೇರಿ ದಿವ್ಯ ಸುಖವನ್ನು ಅನುಭವಿಸುವ ಇಲ್ಲವೇ ಪಾಪಾತ್ಮ, ನೀಚನೆ, ನಿಕೃಷ್ಟನೆ, ಇಂತಹ ಮಾತುಗಳನ್ನಾಡಲು ನಾಚಿಕೆ ಆಗುವುದಿಲ್ಲವೇ ನಿನಗೆ? ಹರಿಭಯಂಕರವಾದ ನನ್ನ ಸ್ವಾಮಿಗೆ ಎದೆಗೊಟ್ಟು ನಿಲ್ಲಬಲ್ಲಿಯಾ ನೀನು? ಜಾನಕಿ, ನಿನ್ನ ವಯ್ಯಾರ ಬೆಳೆಯ ಮರುಳಾಗಿ ಲಂಕಾಧಿಪತಿಯಾದ ನಾನು ನನ್ನ ಕಿರೀಟವನ್ನೇ ನಿನ್ನ ಪಾದದ ಅಡಿಯಲ್ಲಿ ಅಲ್ಲದೆ ಗಂಧರ್ವರೆಲ್ಲರೂ ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಗಡಗಡ ನಡುಗುತ್ತಿರುವರು. ಹೀಗಿರುವಾಗ ಆ ಅಲ್ಪನಾದ ರಾಮನಿಗೆ ಎದುರಿ ನಿನ್ನನ್ನು ಆತನಿಗೆ ಒಪ್ಪಿಸಬೇಕು. ಕಡ ಕಾಡಿನಲ್ಲಿ ಹೇಳಿ ಗೆಲ್ಲುವನೇ ಜಾನಕಿ. ಕಡ ಕಾಡಿನಲ್ಲಿ ಹೇಳಿ ಗೆಲ್ಲುವನೇ ಬರೆಸುವವರ ಬಲವೀರನ ಕೈಗಳು ಜಾನಕಿ. ಬರೆಸುವವರ ಬಲವೀರನ ಕೈಸಲು ಧರಿಸುವರ ನಂತರ ಇವನೇ ಬರೆಸುವವರ ಬಲವೀರನ ಜಯಿಸಲು ಧರಿಸುವರ ಇವನೇ. ಹರಿಯನ ತಿಳಿಯನ ಮರಳು ಕೈದನೆ ಹರಿಯನ ತಿಳಿಯನ ಮರಳು ಕೈದನೆ ಕಾಡಿನಲ್ಲಿ ಹೇಳಿದ ಜಾನಕಿ, ಈ ಸಾರಿಯು ನಿನ್ನನ್ನು ಮನ್ನಿಸಬೇಕು. ಏನು ಹೇಳಿದೆ? ನಾನು ಆ ನರಮನುಷ್ಯನ ಮುಂದೆ ನಿಲ್ಲಲಾರನೆ. ನಿನಗೆ ತಕ್ಷಣವೇ ತಕ್ಕ ಶಿಕ್ಷೆಯನ್ನು ಮಾಡುತ್ತಿದ್ದನು ಜಾನಕಿ. ಆದರೆ ನಿನ್ನ ಮೇಲಿರುವಂಥ ಮೋಹಕ್ಕಿಂತ ಕೋಪಕ್ಕಿಂತ ಮೋಹವೇ ಹೆಚ್ಚಾಗಿರುವುದರಿಂದ ನಿನ್ನನ್ನು ಮನ್ನಿಸಿರುವೆನು. ಹಾ, ಅರಮನೆಗೆ ಹೋಗೋಣ. ಛೀ ಪಾಪಾತ್ಮನೆ, ಬೆಂಕಿಯನ್ನು ಸರಿಗಿನಲ್ಲಿ ಕಟ್ಟಿಕೊಂಡು ಬಂದಂತೆ ನೀನು ನನ್ನನ್ನು ಕರೆತಂದಿರುವೆ. ನೀನು ನನ್ನನ್ನು ಇಲ್ಲಿಗೆ ಕರೆತಂದಿರುವುದು ನಿನ್ನ ಮೃತ್ಯು ದೇವತೆ ನೀನೇ ಆಹ್ವಾನಿಸಿದಂತೆಯೇ ಸರಿ. ಇಂತಹ ತುಚ್ಛ ಮಾತನಾಡುತ್ತಿರುವೆಯಲ್ಲ, ಈ ನಿನ್ನ ನಾಲಿಗೆಯು ಸೇದಿ ಹೋಗಬಾರದು. ಈ ರೀತಿ ಕೆಟ್ಟ ಆಲೋಚನೆಯನ್ನು ಮಾಡುತ್ತಿರುವೆಯಲ್ಲ, ಈ ನಿನ್ನ ತಲೆಯು ಕಡಿದು ಹೋಳಾಗಬಾರದು. ಬಡಬಡ ಸವಿ ನೋಡಲ್ಲ ನಾವು ನೋಡಿದಡ ಜಾನಕಿ, ಬಡಬಡ ಸವಿ ನುಡಿಗಳ ನಾವು ನೋಡಿದಡ ಅಡಿಗಡಿಗೆ ಬೆಳಗು ತೋರುವೆ ಮರುಳೆ. ಬಡ ನುಡಿಗೆ
ಹೊರನುಡಿದ ಕಂದಿಡುವೆ ಕುಡಿದೆಡೆ ಬಿಡನೆತ್ತವರನ ಮಂಡೋದರಿ ಈ ಬಡ ಮಾನವಳ ಮೇಕೆ ಏಕೆ ಸ್ವಾಮಿ ಇಷ್ಟೊಂದು ಕೋಪ? ಪ್ರಾಣೇಶ್ವರ, ಈ ಹೀನ ಕಾರ್ಯವನ್ನು ಮಾಡಲು ನಿಮಗೆ ನಾಚಿಕೆ ಆಗುವುದಿಲ್ವೇ? ವೇದವತಿಯ ಶಾಪವನ್ನು ಮರೆತಿರುವಿರೇನು? ಮಂಡೋದರಿ, ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಎಚ್ಚರಿಸಿ. ನನಗೆ ವೇದವತಿಯ ಶಾಪವಿರುವುದು. ಜಾನಕಿ, ಇನ್ನೊಂದು ತಿಂಗಳ ಅವಧಿಯೊಳಗಾಗಿ ನನ್ನ ಇಷ್ಟಾರ್ಥವನ್ನು ನೆರವೇರಿಸದಿದ್ದರೆ ನಿನ್ನನ್ನು ಛಿದ್ರವಾಗಿ ಕಳೆದು ಈ ವನ ಪಕ್ಷಗಳಿಗೆ ಬಲಿ ಕೊಡುವೆನು. ಮಂಡೋದರಿ, ಪ್ರಾಣೇಶ್ವರ, ನಡೆ ಹೋಗುವ. ಬನ್ನಿ ಸ್ವಾಮಿ, ಹೋಗೋಣ. ಜಗವೆಲ್ಲ ಜಯಿಸಿ ಮೆರೆಯುವ ಭುಜಬಾಲಾನ್ವಿತ ಭುವನ ಅತುಳ ಬಾಲರ ಗರ್ವ ಒಡಗಿಸಿ ಸುರರ ಧರ್ಮವ ಮೆಟ್ಟಿ ಮೆರೆಯುತ್ತೆ. ಅತುಳ ಬಾಲರ ಗರ್ವ ಒಡಗಿಸಿ ಸುರರ ಧರ್ಮವ ಮೆಟ್ಟಿ ಮೆರೆಯುತ್ತೆ. ಜಡಜ ಭೂಮಿಯ ಜಯಿಸಿ ಮೆರೆಯುವ ಜಡಜ ಭೂಮಿಯ ಜಯಿಸಿ ಮೆರೆಯುವ ಸಮರಯನಗೆ ಮೂರು ಲೋಕದಿ ಸಮರಯನಗೆ ಮೂರು ಲೋಕದಿ ಭುಜಬಾಲಾನ್ವಿತ ಭುವನ ಬೇಕನ ಜಗವೆಲ್ಲ ಜಯಿಸಿ ಮೆರೆಯುವ ಭುಜಬಾಲಾನ್ವಿತ ಭುವನ ಬೇಕನ ಗಗನವನ್ನು ಚುಂಬಿಸುವ ಕೋಟೆಗಳಿಂದಲೂ ಧಾವಿಸಲು ಸಾಧ್ಯವಾದ ಸಮುದ್ರದಿಂದಲೂ ಆವೃತವಾಗಿರುವ ಈ ಲಂಕಾನಗರಕ್ಕೆ ಒಂದು ಕಪಿಯ ಒಂದಿಷ್ಟೊಂದು ಅನಾಹುತ ಮಾಡಿದರೆ ಇದು ಸೋಚಿಸಿದ ಸಂಗತಿಯೇ ಇದೆಯ? ಲಂಕಿಣಿಯ ಪರಾಜಯ, ಅಶೋಕನ ನಾಶ, ಅಕ್ಷಯ ಕುಮಾರನ ಸಂಹಾರ, ಅಬ್ಬಬ್ಬ! ಇದನ್ನು ನೆನಪಿಸಿಕೊಂಡರೆ ನನ್ನ ಮೈ ರೋಮಾಂಚನವಾಗುತ್ತಿರುವುದು. ಇಷ್ಟಕ್ಕೆಲ್ಲ ಕಾರಣವಾದ ಆ ಕಪಿಯನ್ನು ನುಡುತ್ತಿರುವುದೆಂದ್ರಜಿತ್ತು ಏನು ಬಾರದಿರಲು ಕಾರಣವೇನು? ಪ್ರಭು ಪ್ರಭು, ಯುವರಾಜರು ಇದ್ದಲೇ ಬರುತ್ತಿರುವರು. ಬರ ಹೇಳಿ. ತಂದೆಯ ನೋಡೆಂದು ಹಿಡಿದು ತಂದಿರುವುದು ಕೋಡಗದ. ಅಟ್ಟಹಾಸದಿಂದ ಮೆರೆದು ಅಕ್ಷಯ ನಂಬಂದಿರುವ ಅಟ್ಟಹಾಸದಿಂದ ಮೆರೆದು ಅಕ್ಷಯ ನಂಬಂದಿರುವ ಕೇಳಿಸೆಂಬನಾದ ಕೈದು ಕೇಳಿಸೆಂಬನಾದ ಕೈದು ತಂದಿರುವುದು ಕೋಟಕದ. ತಂದೆಯ ನೋಡೆಂದು ತಂದೆಯ ನೋಡೆಂದು ಬಿಡಿದು ತಂದಿರುವುದು ಕೋಟಕದ. ತಂದಿರುವುದು ಕೋಟಕದ. ತಂದಿರುವುದು ಕೋಟಕದ. ತಂದೆಯೇ, ಮಾರ ಪ್ರಮಾದವನ್ನು ಪರಿಪಾಲಿಸಿದ ಅಕ್ಷಯ ಕುಮಾರದಿ ರಾಕ್ಷಸರನ್ನು ಸಂಹರಿಸಿದ ಈ ಕಪಿಯನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ತಂದಿರುವೆನು. ಏನು? ಆ ಕಪಿಯನ್ನು ಹಿಡಿಯಲು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ ಕುಮಾರ? ಹೌದು ತಂದೆಯೇ. ಅಪ್ಪಣೆಯಾದರೆ ಈಗಲೇ ಆ ಕಪಿಯನ್ನು ಸಂಹರಿಸಬೇಕು. ಅಪ್ಪಣೆಯನ್ನು ಕೊಡಿ. ಸುಕುಮಾರ, ಸ್ವಲ್ಪ ನಿಧಾನಿಸು. ಈತನ್ ಯಾರೆಂದು ತಿಳಿದು ಅನಂತರ ಶಿಕ್ಷಿಸೋಣ. ಹಾಗೇ ಆಗಲಿ ಚಿಕ್ಕಪ್ಪ. ಬರ್ರಿ. ಆ ಕಪಿಯನ್ನು ವಿಚಾರಿಸು. ರಾಮ 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 ಸೀತಾ ರಾಮ 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 ಸೀತಾ. ಎಲ್ಲೋ ಕೋಡಗ, ನೀನು ಯಾರು? ಅಶೋಕ ವನವನ್ನು ಹಾಳು ಮಾಡಿದಲ್ಲದೆ ಅನೇಕ ರಾಕ್ಷಸರನ್ನು ಕೊಲ್ಲಲು ಕಾರಣವೇನು? ಕೆಲವೋ ರಕ್ಕಸನೆ, ನಾನು ಶ್ರೀರಾಮಚಂದ್ರನ ದೂತನು.
ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾಮಾತೆಯನ್ನು ಅಪಹರಿಸಿಕೊಂಡಿರುವ ಆ ರಾವಣನ ನೋಡಲು ನಾನು ಬಂದಿರುವೆನು. ನೀನು ರಾಕ್ಷಸನು ಕೊಲ್ಲಲು ಕಾರಣವೇನು? ನನ್ನ ಆತ್ಮರಕ್ಷಣೆಗೋಸ್ಕರ. ಏನು? ನಿನ್ನ ಆತ್ಮರಕ್ಷಣೆಗಾಗಿ? ರಾಮಚಂದ್ರ, ಬ್ರಹ್ಮಾಸ್ತ್ರಕ್ಕೆ ಗೊತ್ತಾದ ಒಂದು ಮುಹೂರ್ತ ಕಾಲವು ಪೂರೈಸಿತು. ಇಂದಿಗೆ ನಾನು ಧೈನ್ಯನಾದನು. ಜೈ ಜೈ ರಘುವೀರ ಸಮರ್ಥ. ಎಲ್ಲವೋ ಏಡಿಗಳೇ, ಈ ಕೋತಿಗೆ ಎದುರು ಹೋಗುವ ನಿಮ್ಮ ಜನ್ಮವೆಂತಾದದ್ದು? ನನ್ನಿಂದ ಪೆಟ್ಟುಗಳನ್ನು ತಿಂದಿದ್ದಕ್ಕೆ. ಎಲ್ಲವೋ ಕೋಡಗ, ನೀನು ಯಾರು? ಇಲ್ಲಿ ಏತಕ್ಕೋಸ್ಕರ ಬಂದೆ ಮಗಳು? ರಾಮಚಂದ್ರ, ಈ ನೀಚನು ಉನ್ನತವಾದ ಸಿಂಹಾಸನದಲ್ಲಿ ಕುಳಿತು ಮಾತನಾಡ್ತಿರೋನು. ನಿನ್ನ ಭಕ್ತನಾದ ನಾನು ಈತನ ತಳದಲ್ಲಿ ನಿಂತು ಮಾತನಾಡಿದರೆ ನಿನಗೆ ಅಪಮಾನವಲ್ಲವೇ? ಶ್ರೀರಾಮಚಂದ್ರ, ನಿನ್ನ ಕೃಪೆಯೊಂದಿದ್ದರೆ ಈ ನನ್ನ ಲಾಂಗೋನವನ್ನು ಉದ್ದವಾಗಿ ಬೆಳೆಸಿ ಅದರಿಂದ ಸಿಂಹಾಸನವನ್ನು ಮಾಡಿಕೊಂಡು ಇವನಿಗೆಂತಲೂ ಎತ್ತರವಾಗಿ ಕುಳಿತು ಇವನೊಡನೆ ಮಾತನಾಡುವೆನು. ಜೈ ಜೈ ರಘುವೀರ ಸಮರ್ಥ. ಎಲ್ಲೋ ಮಂಗ, ನೀನು ಯಾರು? ಇಲ್ಲಿಗೆ ಏತಕ್ಕೋಸ್ಕರ ಬಂದೆ ಮಗಳು? ಎಲ್ಲವೋ ದಾನವಶಿಖಾಮಣಿಯೇ, ಕೇಳು. ತ್ರಿಲೋಕ ಪರಾಕ್ರಮಿಯಾದ ವಾಲಿಯನ್ನು ಸಂಹರಿಸಿದವರು ಯಾರು? ನಮ್ಮ ಶ್ರೀರಾಮಚಂದ್ರನು. ಎಲ್ಲವೋ ರಕ್ಕಸನೆ, ರಾವಣನೆಂಬುವನು ಮಾಡಿರುವ ಸಾಹಸ ಕಾರ್ಯಗಳನ್ನು ಅನೇಕ ವಿಧವಾಗಿ ಕೇಳಿರುವನು. ಅದರಲ್ಲಿ ನೀನು ಯಾವ ರಾಣ ತಿಳಿಯದಲ್ಲ. ಎಲ್ಲವೋ ಮಂಗ, ಈ ಬ್ರಹ್ಮಾಂಡದಲ್ಲಿರುವವರು ನಾನೊಬ್ಬನೇ ರಾವಣ. ಅದರಲ್ಲಿ ನೀನು ಯಾವ ಯಾವ ರಾವಣ ನೋಡಿರುವ ಮಗಳ? ಹೇಳುವೆನು, ಕೇಳು. ಕೈಲಾಸವನ್ನೆತ್ತಿ ತೋಳ್ಗಳು ಚೆಲ್ಲಿರೆ. ಎಲ್ಲವೋ ರಕ್ಕಸನೆ, ಎಲ್ಲವೋ ಮಂಗ, ಕೈಲಾಸವನ್ನೆತ್ತಿ ತೋಳ್ಗಳು ಚೆಲ್ಲಿರೆ. ಓಳಾಡಿದ ಬಲ ಶಾಲಿ ದುರಾತ್ಮನು. ಓಳಾಡಿದ ಬಲ ಶಾಲಿ ದುರಾತ್ಮನು. ನೀನೇನೋ ರಾವಣನೆಂಬುವ ನೀನೇನೋ ಕಳ್ಳ. ಅವೋ ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ಆ ಪರ್ವತವನ್ನು ಎತ್ತಲಾರದೆ ತನ್ನ 20 ತೋಳುಗಳನ್ನು ಆ ಪರ್ವತದ ಅಡಿಯಲ್ಲಿ ಸಿಕ್ಕಿಸಿಕೊಂಡು ಗೋಳಾಡಿದ ರಾವಣರುಗಳಲ್ಲಿ ನೀನೂ ಸೇರಿ ಎಷ್ಟು ಜನ ರಾವಣರಾದಿರಿ? ಎಲ್ಲವೋ ಮಂಗ, ನಿನಗೆ ಯಾವ ವಿಚಾರ ಗೊತ್ತೆಂಬುದಾಗಿ ಮಾತನಾಡುತ್ತಿರುವೆ. ಕೇಳು. ನಾನು ನಿತ್ಯವೂ ಪ್ರಾಂತ್ಯ ಕಾಲದಲ್ಲಿ ನನ್ನ ಕುಲದೈವನಾದ ಶಂಕರನನ್ನು ಪೂಜಿಸಿ ಧ್ಯಾನಿಸದ ಹೊರತಾಗಿ ಅನ್ನ ಆಹಾರಾದಿಗಳನ್ನು ಸೇವಿಸುತ್ತಿಲ್ಲವಾದ ಕಾರಣ ಕೈಲಾಸ ಪರ್ವತಕ್ಕೆ ಹೋಗಿ ಬರುವುದು ವೇಳೆಯಾಗುವುದೆಂದು ಭಾವಿಸಿ ಆ ಕೈಲಾಸ ಪರ್ವತನ್ನೇ ತಂದು ಈ ನನ್ನ ಲಂಕಾ ಪಟ್ಟಣದಲ್ಲಿ ಇಟ್ಟುಕೊಳ್ಳಬೇಕೆಂದು ಹೋಗಿ ಆ ಕೈಲಾಸ ಪರ್ವತಕ್ಕೆ ಕೈ ಹಾಕಿದೊಡನೆ ಕೈಲಾಸ ಪರ್ವತವೇ ಗಡಗಡ ನಡುಗಲಾರಂಭಿಸಿತು. ಆಗ ನನ್ನ ಕುಲದೈವನಾದ ಶಂಕರನಿಗೆ ಅಪಮಾನವಾಗುವುದೆಂದು ಭಾವಿಸಿ ಅದನ್ನು ಅಲ್ಲಿಯೇ ಬಿಟ್ಟು ಬಂದಿನೇ ವಿನ ತೋಳುಗಳನ್ನು ಸಿಕ್ಕಿಸಿಕೊಂಡು ಹಲ್ಲು ಕಿರಿತಿರ ಮುಂದೆ ಹೇಳಿದ್ರೆ ಮಗಳ. ಹೇಳುವರಿ ಕೇಳು. ಹೇಳು. ಕಾರ್ತಿವೀರ್ಯನ ಸೆರೆ ಘಾತದಯಂ ಸುಗೆ. ಕಾರ್ತಿವೀರ್ಯನ ಸೆರೆ ಘಾತದಯಂ ಸುಗೆ. ಓಳಾಡಿದ ಬಲ ಶಾಲಿ ದುರಾತ್ಮನು. ಅಪಕೀರ್ತಿ ಪಡೆದ ಭೂತ ಆದಮನು. ನೀನೇನೋ ರಾವಣನೆಂಬುವ ನೀನೇನೋ ಕಳ್ಳ. ಬಹು ಪರಾಕ್ರಮಶಾಲಿಯಾದ ಕಾರ್ತಿವೀರ್ಯನನ್ನು ಜಯಿಸಲು ಹೋಗಿ ಆತನ ಅಪಕೀರ್ತಿಗೆ ಹೊಂದಿ ಆತನ ಸೆರೆಯಲ್ಲಿದ್ದು ಅಪಕೀರ್ತಿ ಹೊಂದಿದ ರಾವಣನು ಅಲ್ಟೇಮಲ್ಲ ರಾವಣ ನೀನೇ. ಎಲ್ಲವೋ ಮಂಗ, ನಿನಗೆ ಯಾವ ರಾಜಕೀಯ ಗೊತ್ತೆಂಬುದ ಮಾತನಾಡುತ್ತಿವೆ. ಕಾರ್ತಿವೀರ್ಯನು ನನಗೆ ಪ್ರಥಮ ವೈರಿ, ಪರಮ ವೈರಿ. ಆ ವೈರ್ಯ ಬಲಾಬಲವನ್ನು ತಿಳಿಯೋದಕ್ಕೋಸ್ಕರ ಅವನಿಗೆ ಸರಿ ಸಿಕ್ಕಿದವನಂತೆ ಮಾತನಾಡಿದನೆ ವಿನ ಬೇರೆ ಎಲ್ಲ ಮತ್ತೇನಿದ್ರು ಮಗಳ. ಮೃಡಧನುವಾನೆಂದು ಪಿಡಿದು ಬಾಗಿವೆನೆಂದು. ಮೃಡಧನುವಾನೆಂದು ಪಿಡಿದು ಬಾಗಿವೆನೆಂದು ಅಡಿಯಳು ಶಿಲ್ಕಿ ಗೋಳಾಡಿದವನು. ನೀನೇನೋ ಕಳ್ಳ ರಾವಣನೆಂಬುವ ನೀನೇನೋ ಕಳ್ಳ. ಎಲ್ಲವೋ ಮಂಗ, ಸೀತಾ ಸ್ವಯಂವರಕ್ಕಾಗಿ ಹೋಗಿ ಸೀತೆಯನ್ನು ನಾನೇ ಲಗ್ನವಾಗಬೇಕೆಂದು ಜನಕ ಚಕ್ರವರ್ತಿಯು ಒಂದು ಶಿವಧನಸ್ಸವನ್ನು ಪಣವಾಗಿಟ್ಟಿದ್ದನು.
ಅದನ್ನು ನೀನು ಎತ್ತಲು ಹೋಗಿ ಎತ್ತಲಾರದೆ ಬಂದಿದ್ದ ರಾಜರುಗಳ ಮುಂದೆ ಅವಮಾನಿತನಾಗಿ ಹೋದ ಏಡಿ ರಾವಣ ನೀನೆಯೋ? ಕೆಲವೋ ಮರ್ಕಟ, ಸ್ವಯಂವರ ಮಂಟಪಕ್ಕೆ ಹೋಗಿದ್ದು ನಿಜ. ಆದರೆ ಸ್ವಯಂವರ ಮಂಟಪದಲ್ಲಿ ಸೀತೆಯನ್ನು ಲಗ್ನವಾಗಬೇಕೆಂದು ಹೋಗಿದ್ದು ನಿಜ. ಅದು ಶಿವಧನು ಸಾಧುದರಿಂದ ಅದನ್ನು ಹಪ್ಪಿಕೊಂಡು ಮುದ್ದಾಡಿದ ಬೇರೆ ಇಲ್ಲ. ಅದೇ ವೈಷ್ಣವದನ್ನು ಸಾಗಿದರೆ ಕ್ಷಣ ಮಾತ್ರದಲ್ಲಿ ಮುರಿದು ಬಿಸಾಡುತ್ತಿದ್ದೆ. ಮುಂದೆ ಆಗಿದ್ರು ಮಕ್ಕಳ ಉಳುವೆನು ಶರದಿಯಳು ಮುಳುಗಿಸಿ ವಾಲಿಯೋ, ಉಳುವನು ಶರದಿಯಳು ಮುಳುಗಿಸಿ ವಾಲಿಯೋ, ಅಂಗದನ ತೊಟ್ಟಿಲಿಗೆ ಕೊಟ್ಟಿದ ರಾವಣ ನೀನೇನೋ ಕಳ್ಳ, ರಾವಣನೆಂಬುವ ನೀನೇನೋ ಕಳ್ಳ. ನಮ್ಮ ವಂಶಿಕನಾದ ವಾಲಿಯನ್ನು ಜಯಿಸಲು ಹೋಗಿ ವಾಲಿಯು ನಿನ್ನ 10 ತಲೆ ಉಳುವೆಂದು ಭಾವಿಸಿ ನಿನ್ನನ್ನು ಸಪ್ತ ಸಾಗರದಲ್ಲಿ ಅದ್ದಿ ತಂದು ಮಗನಾದ ಅಂಗದನ ತೊಟ್ಟಿಲಿಗೆ ಕಟ್ಟಿದಾಗ ಅಂಗದನು ತನ್ನ ಪುಟ್ಟ ಕಾಲುಗಳಿಂದ ನಿನ್ನ ಮುಖಕ್ಕೆ ಜಾಡಿಸಿ ಒದೆಯುತ್ತಿದ್ದಾವಾಗ ಅಲ್ಲಲ್ಲಿ ಕಿರಿದವ ರಾವಣ ನೀನೆಯೋ? ಎಲ್ಲವೋ ಮಂಗ, ವಾಲಿಯಂತೆ ನಾನು ಸಪ್ತ ಸಾಗರಗಳಲ್ಲಿ ಒಂದೇ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕೆಂಬ ಉದ್ದೇಶದಿಂದ ವಾಲಿಗೆ ಸೆರೆ ಸಿಕ್ಕಿದವನಂತೆ ನಡೆಸಿದ್ದೇನೆ ವಿನಃ ಬೇರೆ ಅಲ್ಲ. ಅಂಗದನಿಗೂ ನನಗೂ ಇರುವ ಬ್ರಹ್ಮರಾಶಿಯನ್ನು ನೀನೇನು ಬಲ್ಲೆ? ಮುಂದೆ ಏನಿದ್ರು ಮಗಳ? ಅಯ್ಯ, ನಮ್ಮಯ್ಯನಾದ ಶ್ರೀರಾಮಚಂದ್ರನ ಪರ್ಣಮಂದಿರದಲ್ಲಿ ಇಲ್ಲದೆ ಇರುವಾಗ ಕಳ್ಳನಂತೆ ಸನ್ಯಾಸಿ ವೇಷವನ್ನು ಧರಿಸಿಕೊಂಡು ಜಗನ್ಮಾತೆಯಾದ ಲೋಕಮಾತೆಯಾದ ಸೀತಾಮಾತೆಯನ್ನು ಕದ್ದು ತಂದವನು ನೀನೆಯೋ? ಎಲ್ಲವೋ ಮಂಗ, ತೋಳ್ಬಲದಿಂದಲೇ ಜಯಿಸಿ ತರಬೇಕೆಂದು ಹೋಗಿದ್ದೇನೆ. ಆದರೆ ನಾನು ಆ ನರದವರ ಮೇಲೆ ಯುದ್ಧವನ್ನು ಮಾಡಿದರೆ ಆ ರಾಮಲಕ್ಷ್ಮಣರು ನನ್ನ ಒಂದೇ ಒಂದು ಖಡ್ಗಪ್ರಹಾರದಿಂದ ಮಡಿಯುತ್ತಿದ್ದರು. ಆಗ ಸೀತೆ ಏನಾಗುತ್ತಿದ್ದಳೋ? ವಿಧವೆಯಾಗುತ್ತಿದ್ದಳೋ? ಅಂತಹ ವಿಧಿಯನ್ನು ತರುವುದು ಈ ನನ್ನ ರಾಜಧರ್ಮಕ್ಕೆ ಯೋಗ್ಯವಲ್ಲೆಂದು ಭಾವಿಸಿ ಅವರನ್ನು ಅಲ್ಲೇ ಬೇರ್ಪಡಿಸಿ ತಂದೆನೇ ವಿನ ಕದ್ದು ತರಲಿಲ್ಲ. ಮುಂದೆ ಏನಿದ್ರು ಮಗಳ? ಧಾನವಶಿಕಾಮಣಿಯೇ ಕೇಳು. ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚತುಷ್ಕರತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂಬ ಭಗವದ್ ವಚನಾನುಸಾರ ಲೋಕಾನುಗ್ರಹಾರ್ಥವಾಗಿ ಯುಗ ಧರ್ಮವನ್ನು ಅನುಸರಿಸಿ ಮಾಯಾರೂಪಿನಿಂದ ದುಷ್ಟ ಶಿಷ್ಟ ರಕ್ಷಣಾರ್ಥವಾಗಿ ಈ ಭೂಲೋಕದಲ್ಲಿ ಅವತರಿಸಿರುವನು ನಮ್ಮ ರಾಮನು. ನೀನು ಸಕಲ ವೇದ ಪಾರಂಗತನು. ಪರಮೇಶ್ವರನು ನೀನು ಕೇಳಿದ ವರಗಳನ್ನು ಕೊಡಲು ಸಿದ್ಧನಿರುವನು. ಬ್ರಹ್ಮನು ನಿನ್ನ ಆಸ್ಥಾನದ ಪುರೋಹಿತನಾಗಿರುವನು. ಸುರ ರಮಣೀಯರೆಲ್ಲರೂ ನಿನ್ನ ಅರಮನೆಯ ಪರಿಚಾಣಿಕೆಯಾಗಿರುವರು. ನವಗ್ರಹಗಳನ್ನು ನಿನ್ನ ಸಿಂಹಾಸನ ಹೀಗಿರುವಲ್ಲಿ ಏನೆಂದು ಮಗಳುತ್ತಿರುವೆ? ನಿನ್ನ ನೀಗಲೇ ಒಲಿಸಿಬಿಡು. ಧಿಕ್ಕಾರ ಮನುಸಾಯಿತು ಕುಡಿಲ ತರ ಕೋಡಗನ ಧಿಕ್ಕಾರ 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 ಮನುಸಾಯಿತು ಜಗಮುಖಂ ಪಿಂಪುಗ ಜಗಮೆಶೋ ಪಿಂಪುಗ ಜಗಮುಖಂ ಪಿಂಪುಗ ಜಗಮೆಶೋ ಪಿಂಪುಗ ಗನ ಚೌರ್ಯಮೇ ಪಾರುಗ ಮಿರ್ಛಂ ಪಿಂಪುಗ ಗನ ಚೌರ್ಯಮೇ ಪಾರುಗ ಮಿರ್ಛಂ ಪಿಂಪುಗ ಧಿಕ್ಕಾರ ಮನುಸಾಯಿತು ಕುಡಿಲ ತರ ಕೋಡಗನ ಧಿಕ್ಕಾರ 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 ಮನುಸಾಯಿತು ಎಲ್ಲೋ ಕೊಡಗ ನಿಲ್ಲಿಸೋ ನಿನ್ನ ತಲಾಟೆ ನಿನ್ನ ನೀಗಲೇ ಒದಿಸಿಬಿಡ್ರೇನು. ಶಾಂತನಾಗು. ದೂತ ವಧೆಯು ರಾಜ್ಯ ಧರ್ಮಕ್ಕೆ ಯೋಗ್ಯವಲ್ಲ. ಶ್ರೀಮನ್ನಾರಾಯಣನ ಅವತಾರನಾದ ಶ್ರೀರಾಮಚಂದ್ರನನ್ನು, ಮಹಾಲಕ್ಷ್ಮಿಯ ಅವತಾರಳಾದ ಸೀತಾಮಾತೆಯನ್ನು, ಆದಿಶೇಷನ ಅವತಾರನಾದ ಲಕ್ಷ್ಮಣ ಮೂರ್ತಿಯನ್ನು ಸಾಮಾನ್ಯದವರೆಂದು ಭಾವಿಸಬೇಡ. ಈತನ ಮಾತಿನಂತೆ ಸೀತಾಮಾತೆಯನ್ನು ಕರೆದುಕೊಂಡು ಹೋಗಿ ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗು. ವಿಭೀಷಣ, ನಿನಗೆ ಯಾವ ವಿಚಾರ ಗೊತ್ತೆಂಬುದಾಗಿ ಮಾತನಾಡುತ್ತಿರುವೆ? ಅಣ್ಣ ಅಣ್ಣ ನೀನು ಕೆಡುವುದಲ್ಲದೆ ರಾಕ್ಷಸರಿಂದ ಕೂಡಿದ ಲಂಕಾಪಟ್ಟಣವೇ ನಾಶವಾಗುವುದು. ವಿಭೀಷಣ, ಸಭೆಯಿಂದ ಆಚೆಗೆ ತಳ್ಳಿಬಿಡು. ನೀನು ತಿರುಳುವುದು ಬೇಡ. ನಾನೇ ಹೋಗಿ ಶ್ರೀರಾಮಚಂದ್ರನ ಸೇವೆ ಮಾಡಿಕೊಂಡಿರುವೆನು. ಅಲ್ಲವೋ ರಾವಣ,
ವಿವೇಕವನ್ನು ಹೇಳಲು ಬಂದ ನಿನ್ನ ತಮ್ಮನನ್ನು ಆಸ್ಥಾನಚ್ಯುತನನ್ನಾಗಿ ಮಾಡಿದೆಯಲ್ಲವೇ? ಇನ್ನಿನ್ನ ಐಶ್ವರ್ಯ ಅಧಿಕಾರವು ಶಾಶ್ವತವೇ? ನಿನ್ನ ದುರಹಂಕಾರಕ್ಕೆ ಸ್ವಲ್ಪ ಕಾಲದಲ್ಲಿ ತಕ್ಕ ಪ್ರಾಯಶ್ಚಿತವಾಗುವುದು. ಪ್ರಸ್ತ ದೈವ ಕಂಠೀರವ, ಈ ಕವಿಯ ಮುಖ್ಯವಾದ ಅಂಗ ಯಾವುದು? ದೈವ ಕಂಠೀರವ, ಈ ಕೋಣೆಗೆ ಮುಖ್ಯವಾದ ಬಾಲವಲ್ಲವೇ? ಸರಿ, ಹಾಗಾದ್ರೆ ಆ ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲವನ್ನು ಸುರಿದು ಬೆಂಕಿಯನ್ನು ಹಚ್ಚಿ ಈ ನನ್ನ ಲಂಕಾಪಟ್ಟಣದಲ್ಲಿ ಮೆರವಣಿಗೆಯನ್ನು ಮಾಡಿ ಇವನನ್ನು ಸಮುದ್ರಕ್ಕೆ ತಳ್ಳಿಬಿಡು. ಇವನಿಗೆ ಆದ ಪ್ರಾಯಶ್ಚಿತವನ್ನು ನೋಡಿ ಆ ಬಲರಾಮನ ಹಾಗೆ ಹಿಂದಕ್ಕೆ ಹೋಗುವನು. ಹೋಗಬಹುದು. ಎಲ್ಲವೋ ಅಕಾರ ಮಕಾರ, ಈ ಕೋಣಕ್ಕೆ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿ ಬೀದಿ ಬೀದಿಯಲ್ಲಿ ಮೆರವಣಿಗೆಯನ್ನು ಮಾಡಿ ಯಾವುದೋ ಸಮುದ್ರಕ್ಕೆ ತಳ್ಳಿಬಿಡಿ. ರಾಮಚಂದ್ರ, ಈ ನೀಚರಾದ ರಕ್ಕಸರು ಏನೇನು ಮಾಡಿಕೊಳ್ಳಲಿ. ಆ ದಿನ ಕತ್ತಲಲ್ಲಿ ನೋಡಿದ ಲಂಕಾಪಟ್ಟಣವನ್ನು ಈ ದಿನ ಬೆಳಕಿನ ನೋಡಲು ನನಗಿನ್ನೂ ತುಂಬಾ ಅನುಕೂಲವೇ ಆಯಿತು. ಜೈ ಜೈ ರಾಮ ಖರೆ, ಜೈ ಜೈ ರಾಮ ಖರೆ, ಜೈ ಜೈ ರಾಮ ಖರೆ, ಜೈ ಜೈ ರಾಮ ಖರೆ, ಜೈ ಜೈ ರಾಮ ಜಯ 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 ಇಂದಿರಾ ರಮಣ ಗೋವಿಂದ, ಶ್ರೀರಾಮಚಂದ್ರನ ಪಾದಾರವೇ ಗತಿ ಗೋವಿಂದ, ಆಂಜನೇಯ ವರದ ಗೋವಿಂದ, ಶ್ರೀ ವೆಂಕಟೇಶ್ವರ ಸ್ವಾಮಿ ಕೃಪಾ ಭೋಜ ನಾಟಕ ಮಂಡಲಿ की, ಶ್ರೀರಾಮಚಂದ್ರ ಪ್ರಭು की, ಹನುಮಾನ್ की, बोलो भारत माता की।